ಅಂತಿಮದ ಆರಂಭ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಲವೋದಿಕೀಯ ಸಭೆಯ ಕುರಿತಾಗಿ ನೋಡ್ತಾ ಇದ್ವಿ. ಅದರ ಮುಂದುವರೆದ ಭಾಗವನ್ನು ಈ ಒಂದು ಸಂಚಿಕೆಯಲ್ಲೂ ಕೂಡ ನಾವು ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್. ಬ್ರದರ್, ನಾವು ಕಳೆದ ಸಂಚಿಕೆಯಲ್ಲಿ ಲವೋದಿಕೀಯ ಕುರಿತಾಗಿ ನೋಡಿದ್ವಿ. ಅದರಲ್ಲಿ ಪ್ರಾಮುಖ್ಯವಾಗಿ ಲವೋದಿಕೀಯ ಪದದ ಅರ್ಥ ಮತ್ತು ಉಜ್ಜೀವನ ಅಂದ್ರೇನು, ಉಜ್ಜೀವನ ಯಾವ ರೀತಿಯಾಗಿ ಆರಂಭ ಆಯಿತು ಎಂಬುದಾಗಿ ಅದರ ಕುರಿತಾಗಿ ನೋಡಿ, ಆ ತಣ್ಣಗಿರುವುದಂದ್ರೇನು, ಬೆಚ್ಚಗಿರುವುದು ಅಂದ್ರೆ ಏನೆಂಬುದಾಗಿ ಅದರ ಕುರಿತಾಗಿ ನೋಡಿದ್ವಿ. ಇವತ್ತು ಮುಂದುವರೆದ ಭಾಗವಾಗಿ ಒಂದು ವಾಕ್ಯವನ್ನು ಓದಿ ನಾವು ಆ ವಾಕ್ಯದಿಂದ ನಾವು ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡಬಹುದು. ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂತಹವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಬದರಿ ವಾಕ್ಯನೇ ಒಂಥರ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಅಲ್ಲಿ ಏನು ಹೇಳುತ್ತೆ ಅಂದರೆ, ಅಡ್ರೆಸ್ ಮಾಡಬೇಕಾದ್ರೆ ನೀನು ಐಶ್ವರ್ಯವಂತನಾಗಿದೆಯಾ, ಸಂಪನ್ನನಾಗಿದೆಯಾ ಅಂತ ಅನ್ಕೊತಾ ಇದೆಯಾ, ಬಟ್ ನೀನು ಬಡವನಾಗಿದೆಯಾ ಅಂತ ಹೇಳಿದೆ. ಎರಡು ಕಾಂಟ್ರಾಸ್ಟಾಗಿ ಹೇಳ್ಬೇಕಾದ್ರೆ ಅಡ್ರೆಸ್ ಮಾಡ್ಬೇಕಾದ್ರೆ ಐಶ್ವರ್ಯ ಅಂತ ಹೇಳ್ತಾರೆ, ಬಟ್ ಕೆಳಗೆ ಹೇಳ್ಬೇಕಾದ್ರೆ ನೀನು ದೌರ್ಭಾಗ್ಯನಾಗಿದೆಯಾ ಎಂಬುದಾಗಿ ಹೇಳ್ತಾರೆ. ಸೊ ಇದರ ಅರ್ಥ ಏನೆಂಬುದಾಗಿ ನೀವು ಹೇಳೋದಾದರೆ ಬಹಳ ಪ್ರಯೋಜನವಾಗಿರುತ್ತೆ. ಮತ್ತೊಂದು ವಾಕ್ಯವನ್ನು ಕೂಡ ನೀವೇ ಓದ್ರಿ. ಓಕೆ. 2ನೇ ಅಧ್ಯಾಯ ಪ್ರಕಟಣೆ ಪ್ರವಾದನೆ ಗ್ರಂಥ 9ನೇ ವಾಕ್ಯ. ನಾನು ನಿನ್ನ ಸಂಕಟವನ್ನು, ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಈ ವಾಕ್ಯ ಇದೆ ನಿಮಗೆ ಓದುವುದಕ್ಕೆ. ಇಲ್ಲಿ ಸ್ಟಾರ್ಟಿಂಗ್ ಬಡತನ ಅಂತ ಹೇಳ್ತಾರೆ, ಆದ್ರೆ ಕಾಂಟ್ರಾಸ್ಟ್ ಆಗಿ ನೀನು ಐಶ್ವರ್ಯವಂತನು ಎಂಬುದಾಗಿ ಹೇಳ್ತಾರೆ. ಇವಾಗ ಎರಡು ಕೂಡ ಸ್ಮರಣ ಸಭೆ ಬಂದು ಯಾವ ಕೊರತೆ ಇಲ್ಲದಿರುವ ಸಭೆ. ಹೌದು. ಆ ಸಭೆಯನ್ನು ನೋಡಿ ಹೇಳ್ತಾರೆ, ನಿನ್ನ ಬಡತನವನ್ನು ಬಲ್ಲೇನು, ಆದರೂ ನಿನ್ನ ಐಶ್ವರ್ಯವಂತನೇ ಎಂಬುದಾಗಿ ಇಲ್ಲಿ ಹೇಳುತ್ತಾರೆ. ಹಾಗಾದ್ರೆ ಅವರಿಗಿರುವಂತಹ ಐಶ್ವರ್ಯ ಏನು, ಅವರಿಗಿರುವಂತಹ ಬಡತನ ಏನು? ಅದೇ ಇಲ್ಲಿ ಪಾಯಿಂಟ್. ಯಾಕಂದ್ರೆ ಇಲ್ಲಿ ದೇವರು ಐಶ್ವರ್ಯವಂತನಂತ ಸ್ಮರಣಸವಾಗಿ ಹೇಳ್ಬೇಕು ಹೇಳ್ತಾರೆ, ಇಲ್ಲಿ ಇವನು ಬಡವನು ಅಂತ ಹೇಳ್ತಾನೆ. ಹಾಗಾದ್ರೆ ಐಶ್ವರ್ಯ ಅಂದ್ರೆ ಯಾವುದು? ಯಾಕಂದ್ರೆ ಇವತ್ತು ಬಹಳ ಜನಕ್ಕೆ ಏನಂದ್ರೆ ಐಶ್ವರ್ಯ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಲೋಕದಲ್ಲಿ ಸಿಗುವಂತ ಹಣನೇ ಐಶ್ವರ್ಯ ಅಂತ ಅನ್ಕೊಂಡಿದ್ದಾರೆ, ಹೆಸರು ಹೊಗಳಿಕೆ ಇದೆ ಐಶ್ವರ್ಯ ಅಂತ ಅನ್ಕೊಂಡಿದ್ದಾರೆ. ಬಟ್ ಈ ವಾಕ್ಯ ನೋಡ್ಬೇಕಾದ್ರೆ ಯಾವುದು ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಕಾಡುತ್ತೆ. ಇವಾಗ ನಾವೊಂದು ಐಶ್ವರ್ಯ, ಬಡತನ ಇವೆರಡನ್ನ ಫಸ್ಟ್ ನೋಡೋಣ ಏನೆಂಬುದಾಗಿ. ಅದರಲ್ಲಿ ಏನಂದ್ರೆ, ಈಗ ಸ್ಮೂರ್ಣ ಸಭೆ ಬಳಿ ಹೇಳ್ಬೇಕಾದ್ರೆ ಐಶ್ವರ್ಯ ಎನ್ನುವುದು, ಇವರ ಬಳಿ ಹೇಳುವಂತ ಐಶ್ವರ್ಯ ಬೇರೆ ಬೇರೆ. ಅದು ಇವರು ಏನ್ ಹೇಳ್ತಾರೆ, ದೇವ್ರು ಹೇಳ್ತಾರೆ ಅಲ್ಲಿ ಲವೋದಿಕೀಯ ನೋಡಿ ನೀನು ದರಿದ್ರನು, ಆದ್ರೆ ಐಶ್ವರ್ಯವಂತನೆಂಬುದು ಅಂದ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಹಂಗೆ ತಾನೇ ಇದೆ. ಹೌದು. ಇಲ್ಲೇನ್ ಹೇಳ್ತಾರೆ, ನಿನ್ನ ಬಡತನವನ್ನ ಬಲ್ಲೇನು, ಆದ್ರೂ ನೀನು ಐಶ್ವರ್ಯವಂತನೇ ಎಂಬುದಾಗಿ ಹೇಳ್ತಾರಲ್ಲಿ. ಇವರೇ ಹೇಳ್ತಾರೆ ಐಶ್ವರ್ಯವಂತನೇ ಎಂಬುದಾಗಿ. ಹೌದು. ಆದ್ರೆ ಅಲ್ಲಿ ಅವರು ಐಶ್ವರ್ಯವಂತ ಅಂದ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಹೌದು. ಓಕೆನಾ? ಹಾಗಾದ್ರೆ ಇವರು ಅಂದುಕೊಳ್ಳುವಂತ ಐಶ್ವರ್ಯ ಬೇರೆ, ಅವರು ಅಂದುಕೊಳ್ಳುವ ಐಶ್ವರ್ಯ ಎನ್ನುವುದು ಬೇರೆ. ಬೈಬಲ್ ಪ್ರಕಾರ ಐಶ್ವರ್ಯ ಅಂತ ನೋಡೋದಾದ್ರೆ, ಬೈಬಲ್ ಹೇಳುತ್ತೆ, ಒಂದು ವಾಕ್ಯ ಹೇಳುತ್ತೆ, ಕರ್ತನ ಜ್ಞಾನ, ಅರಿವು, ತಿಳುವಳಿಕೆ ಎನ್ನುವುದು ಐಶ್ವರ್ಯ ಆಳ ಎಂಬುದಾಗಿ ಹೇಳುತ್ತದೆ ವಾಕ್ಯ. ಹಾಗಾದ್ರೆ ಐಶ್ವರ್ಯ ಎನ್ನುವಂಥದ್ದು ಸ್ಪಿರಿಚುವಲ್ ಅಲ್ಲಿ, ಲೋಕ ಐಶ್ವರ್ಯವಲ್ಲ. ಲೋಕ ಐಶ್ವರ್ಯವಾಗಿರುವಂತಹ ಲವೋದಿಕೀಯ ಸಭೆಯನ್ನು ನೋಡ್ತಾರೆ, ನೀನು ದರಿದ್ರನು ಎಂಬುದಾಗಿ. ಆದರೆ ಸ್ಮರಣ ಸಭೆ ಉಪದ್ರವದ ನಡುವೆ ಇದೆ, ಅವರಲ್ಲಿ ಲೋಕ ಆಶೀರ್ವಾದ ಇಲ್ಲ ಅಲ್ಲಿ, ಆದ್ರೆ ಅವ್ರನ್ನ ಐಶ್ವರ್ಯವಂತರು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ದೇವ್ರು ಹೇಳ್ಬೇಕಾದ್ರೆ ನಿನ್ನ ಬಡತನವನ್ನು ಬಲ್ಲೆನು ಅಂತ ಹೇಳ್ತಾರೆ. ಸೊ ನೀನು ದರಿದ್ರನಾಗಿದೆಯಾ, ಆದ್ರೆ ಐಶ್ವರ್ಯವಂತನೆಂಬುದು ಅಂದ್ಕೊಂಡಿದ್ಯಾ? ಅಲ್ಲಿ ಹೇಳ್ತಾರೆ ಐಶ್ವರ್ಯವಂತನಾಗಿದೆಯಾ, ಆದ್ರೆ ನಿನಗಿರುವ ಬಡತನ ಏನಂತ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಲವೋದಿಕೀಯ ಸಭೆಯ ಕಾಲಘಟ್ಟ ಏನು ಎಂಬುದಾಗಿ ನೋಡುವುದಾದರೆ, ಲವೋದಿಕೀಯ ಸಭೆ ಅಂದ್ರೆ ಈ ಒಂದು ಕಾಲಘಟ್ಟ ಅವರು ಹೊರ ತೋರಿಕೆ ಐಶ್ವರ್ಯವಂತರಾಗಿದ್ದಾರೆ. ಒಂದು 100 ವರ್ಷ ಹಿಂದೆ ಇದ್ದಂತಹ ಮಿಷನರಿಗಳ ತರ ಇವತ್ತು ಇವರು ಇಲ್ಲ. ಆದ್ರೆ ಇವತ್ತು ಮಿಷನರಿಗಳು ಕಷ್ಟಪಡುವವರು ಇದ್ದಾರೆ, ಕಾಡಲ್ಲಿದ್ದಾರೆ, ಬೆಟ್ಟದಲ್ಲಿದ್ದಾರೆ, ಹಲವು ದೇಶಗಳಲ್ಲಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆದರೆ ಬಹುತೇಕವಾಗಿ ಇವತ್ತು ಸಭೆಗಳು ಲೋಕವ್ಯಾಪಕವಾಗಿ ಅಮೆರಿಕ ಹಿಡಿದು ನೀವು ಈ ಕಡೆ ಇರುವಂತಹ ಕಡೆಯ ದ್ವೀಪದವರೆಗೂ ತೆಗೆದುಕೊಳ್ಳಬಹುದಾದರೆ, ಆಸ್ಟ್ರೇಲಿಯಾವರೆಗೂ ತೆಗೆದುಕೊಳ್ಳಬಹುದಾದರೆ ಸಭೆಗಳು ಇವತ್ತು ಬಂದು ಆಶೀರ್ವಾದವಾಗಿಯೇ ಇದೆ. ಆಶೀರ್ವಾದ ಅಂದ್ರೆ ಅವರು ಅಂದುಕೊಳ್ಳುವಂತ ಆಶೀರ್ವಾದ ಒಳ್ಳೆ ಐಶ್ವರ್ಯವಾಗಿಯೇ ಇದೆ. ಕಡಿಮೆ ಪಕ್ಷ ಅಂದ್ರೆ ಎಲ್ಲರೂ ಬಂದು ಲೋಕದವರಿಗಿಂತ ಚೆನ್ನಾಗಿರುವ ಸ್ಥಳದಲ್ಲಿ ಇದ್ದಾರೆ, ಅದರಲ್ಲಿ ಯಾವ ಕೊರತೆ ಇಲ್ಲ ಅವರಿಗೆ. ಆದರೆ ಇವರೆಲ್ಲರನ್ನ ದರಿದ್ರರು ಅಂತ ಹೇಳ್ತಾ ಇದೆ. ಯಾವುದರಲ್ಲಿ ದರಿದ್ರತನ? ದೇವರ ವಾಕ್ಯದಲ್ಲಿಯೋ, ಅವರ ಜ್ಞಾನದಲ್ಲಿಯೋ, ಅವರ ಅರಿವಿನಲ್ಲಿಯೂ ಏನಾಗಿದ್ದಾರೆ, ದರಿದ್ರರಾಗಿದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆದರೆ ಸ್ಮರಣ ಸಭೆ ಬಗ್ಗೆ ಹೇಳ್ಬೇಕಾದ್ರೆ ವಾಕ್ಯ ಹೇಳುತ್ತೆ, ನೀವು ಲೋಕ ಪ್ರಕಾರ ದರಿದ್ರವಾಗಿದ್ದೀರಾ, ಆದರೆ ಸ್ಪಿರಿಚುವಲಿ ಫಾರ್ ಮೋರ್ ಬ್ಲೆಸ್ಡ್ ರಿಚೆಸ್ನೆಸ್, ಸ್ಪಿರಿಚುವಲಿ ರಿಚ್ನೆಸ್ ನಿಮ್ಮ ಬಳಿ ಇದೆ ಎಂಬುದಾಗಿ ಹೇಳ್ತಾರೆ. ಇವತ್ತು ನಾವ್ ಏನ್ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ? ಇವತ್ತು ನೀವು ನಾರ್ಮಲ್ ಆಗಿ ಒಬ್ಬರನ್ನ ಕರೆದು ಕೇಳಿ ನೋಡಿ, ದೊಡ್ಡ ಸಭೆ ಯಾವುದು, ದೊಡ್ಡ ಸೇವಕರು ಯಾರು ಅಂತ ಕೇಳುವುದಾದರೆ ಅವರ ಬಳಿ ಅಳತೆ ಇದೆ ಅಷ್ಟೇ. ದೊಡ್ಡ ಚರ್ಚ್ 2,000 ಜನ ಕೂತಿದ್ದಾರೆ, 5,000 ಜನ ಕೂರಬಹುದು, 10,000 ಜನ ಕೂರಬಹುದು, ದೊಡ್ಡ ಚರ್ಚ್ ಅದು. ಯಾರು ದೊಡ್ಡ ಸೇವಕರು? ಅವ್ರ ಬಳಿ 10,000 ಜನ ವಿಶ್ವಾಸ ಇರಬೇಕು, ಅವರು ದೊಡ್ಡ ಸೇವಕರು. ಬೇರೆ ಯಾರು ದೊಡ್ಡ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, ಅವರು 30 ವರ್ಷದಿಂದ ಇದ್ದಾರೆ, ಅವರು ದೊಡ್ಡ ವ್ಯಕ್ತಿ. 30 ವರ್ಷದಿಂದ ಇರೋ ನಾನು ತಪ್ಪಾಗಿ ಹೇಳ್ತೀರಾ, 40 ವರ್ಷ ಇರೋ ಬಗ್ಗೆ ನಾನು ತಪ್ಪಾಗಿ ಹೇಳ್ತಿಲ್ಲ. ದೊಡ್ಡ ಸಭೆ ಇದೆಲ್ಲ ಬಂದು ಲೋಕ ನೋಡುವ ಅಳತೆ. ಯಾಕಂದ್ರೆ ಲೋಕನು ಯಾರನ್ನ ದೊಡ್ಡವರು ಅಂತ ಹೇಳ್ತಾರೆ ಅಂದ್ರೆ, ಯಾರ ಹಣದಲ್ಲಿ ಬಲವಾಗಿರ್ತಾರೆ, ಯಾರು ಒಂದು ಪವರ್ ಅಲ್ಲಿ ಬಲವಾಗಿರ್ತಾರೋ ಅವ್ರನ್ನೇ ಬಹಳ ದೊಡ್ಡವರು ಅಂತ ಹೇಳ್ತಾರೆ. ಅದಂತಾನೆ ಹೇಳ್ತಾ ಇದೀವಿ, ಲೋಕ ಅದಂತಾನೆ ಹೇಳ್ತಾ ಇದೆ. ಹಾಗಾದ್ರೆ ಪರಲೋಕ ರೀತಿ ನೋಡ್ತಿಲ್ವಲ್ಲ. ನನಗೆ ಬಹಳ ಇಷ್ಟವಾದಂತಹ ವಾಕ್ಯ, ನೀವು ಆಮೇಲೆ ಓದ್ ನೋಡಿ, ಗೊತ್ತಾಗುತ್ತೆ ನಿಮಗೆ.
ಹ್ಮ್. ಒಬ್ಬ ದರಿದ್ರನು ಐಶ್ವರ್ಯವಂತನು ಪ್ರಾರ್ಥನೆ ಮಾಡ್ತಾರೆ. ಹ್ಮ್. ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇಷ್ಟು ಕಾರ್ಯವನ್ನೆಲ್ಲ ಈ ರೀತಿಯಾಗಿಲ್ಲ ಅಂತೆಲ್ಲ ಹೇಳ್ತಾನೆ. ಆ ದರಿದ್ರನು ಅವನು ಏನು ಮಾಡ್ತಾನೆ ಅಂತ ನೋಡೋದಾದ್ರೆ ಅಳ್ತಾನೆ. ಅಳ್ತಾನೆ ಅವನು, ದೇವರೇ ಪಾಪಿ ನನ್ನ ಮೇಲೆ ಕರುಣೆಯಿಂದ ಇರಿ ಅಂತ ಹೇಳ್ತಾನೆ. ಆ ಒಂದು ವಾಕ್ಯ ಮುಗಿಬೇಕಾದ್ರೆ ಹೇಳ್ತಾರೆ ನೋಡಿ, ಆ ವಾಕ್ಯ ಅಂತ್ಯಗೊಳ್ಬೇಕಾದ್ರೆ, ಅವನಲ್ಲ ಇವನೇ ನೀತಿವಂತನಾಗಿದ್ದಾನೆ ಎಂಬುದಾಗಿ. ಓಕೆ. ಓಕೆನಾ? ಹ್ಮ್. ಇವಾಗ ಇವನು ಆಲಯದ ಒಳಗೆ ನಿಂತಿದ್ದಾನೆ. ಹ್ಮ್. ಆ ದರಿದ್ರನು ಆಲಯಕ್ಕೆ ಆಚೆ ಇದ್ದಾನೆ. ಈಗ ಅವನಲ್ಲ ಇವನೇ ಎಂಬುದಾಗಿ ಹೇಳುವುದಾದರೆ ಅವನು ಯಾರ ಬಗ್ಗೆ ಹೇಳ್ತಾ ಇದ್ದೀವಿ? ದೂರದಲ್ಲಿರುವವರನ್ನು. ದೂರಕ್ಕಿಂತ ಆಚೆ ದೂರವಾಗಿರುವವನನ್ನೇ ಅವನು ಅಂತ ಹೇಳ್ತೀವಿ. ಇವನು ಅಂತ ಯಾರನ್ನ ಹೇಳ್ತೀವಿ? ಪಕ್ಕದಲ್ಲಿ ನಿಂತಿರೋರನ್ನ ಹೇಳ್ತೀವಿ. ಹೌದು. ಇವನಲ್ಲ ಅವನೇ ಅಂತ ಹೇಳಿದ್ರೆ ಒಂದು ನ್ಯಾಯ ಇದೆ. ಏನ್ ನ್ಯಾಯ ಇದೆ? ಈ ಶ್ರೀಮಂತ ಅಲ್ಲ, ಆ ದರಿದ್ರನೇ ಒಳ್ಳೆಯವನು ಅಂತ ಹೇಳ್ಬೇಕಲ್ಲಿ. ಆದ್ರೆ ಆ ಸ್ಥಳದಲ್ಲಿ ಇವ್ರು ಏನ್ ಹೇಳ್ತಾರೆ ಅಂತ ಕೇಳುವುದಾದ್ರೆ, ಇವನಲ್ಲ, ಓಕೆ. ಇವ್ರು ಹೇಳ್ತಾರೆ ಅವನಲ್ಲ ಇವನೇ ನೀತಿವಂತನಾಗಿ ಹಿಂದಿರುಗಿ ಹೋದನು ಎಂಬುದಾಗಿ ಹೇಳ್ತಾರೆ. ಅದರ ಅರ್ಥ ಏನಂತ ಕೇಳುವುದಾದರೆ, ಇವರು ಚರ್ಚ್ ಬಿಟ್ಟು ಹೊರಗೆ ಬಂದ್ರು ದೇವರು. ಓಕೆ. ಚರ್ಚ್ ಒಳಗೆ ಯಾರಿದ್ದಾರೆ ಅಂದ್ರೆ ಶ್ರೀಮಂತ ಕೂತಿದ್ದಾನೆ. ಹ್ಮ್. ಈಗಲೂ ಹೇಳ್ತಾನೆ ಶ್ರೀಮಂತರು ಮಾತ್ರ ತಪ್ಪು ಅಂತ ಹೇಳ್ತಾ ಇಲ್ಲ. ಹ್ಮ್. ಕೊರ್ನೆಲಿಯು ತರ ಶ್ರೀಮಂತರಿದ್ದಾರೆ. ನೀವು ಯಾವ ತರಲ್ಲಿ ಶ್ರೀಮಂತರಾಗಿದ್ದೀರಾ ಎನ್ನುವುದೇ ಅಲ್ಲಿ ಮುಖ್ಯ. ಹೌದು. ಓಕೆನಾ? ಅಂದ್ರೆ ಒಂದು ಸಭೆಯಲ್ಲಿ ಬಂದು ದರಿದ್ರನು ಸ್ವಲ್ಪ ಕೊರತೆಯಾಗಿ ಸಂಪಾದನೆ ಮಾಡಿರ್ತಾರೆ, ಹ್ಮ್. ಬಹಳ ಸಂಪಾದನೆ ಮಾಡಿರ್ತಾರೆ, ಆಟೋ ಓಡಿಸೋರು ಇರ್ತಾರೆ, ಹಣ್ಣು ಮಾರೋರು ಇರ್ತಾರೆ, ತರಕಾರಿ ವ್ಯಾಪಾರ ಮಾಡಿರ್ತಾರೆ, ಒಂದು ಗೌರ್ಮೆಂಟ್ ಆಫೀಸಲ್ಲಿ ದೊಡ್ಡ ಪೋಸ್ಟಿಂಗ್ ಅಲ್ಲಿ ಇರೋರು ಕೂಡ ಒಳಗಿರ್ತಾರೆ. ಹ್ಮ್. ಈ ಸ್ಥಳಕ್ಕೆ ಬಂದ ನಂತರ ಹೊರಗೆ ನೋಡುವಂತ ಅಳತೆಯ ಪ್ರಕಾರ ನೋಡಬಾರ್ದು. ಇವಾಗ ಸಭೆಗೆ ಹೊರಗೆ ನೋಡುವಂತ ಅಳತೆ ಅಂತ ಒಂದಿದೆ. ಸಭೆಯ ಹೊರಗೆ ಅಳತೆ ಹಂಗೆ ನೋಡ್ತಾರೆ. ಒಬ್ಬ ಶ್ರೀಮಂತ ಅಂತ ಹೇಳಿದ್ರೆ ಅವರ ಒಂದು ಅಳತೆ ಬೇರೆ, ಅವರ ಒಂದು ಪದವಿ ಇದೆಲ್ಲ ಎಲ್ಲ ಕೂಡ ಬೇರೆ. ಆದರೆ ಸಭೆಯ ಒಳಗೆ ದೇವರು ನೋಡುವಂತ ಅಳತೆ ಅಂತ ಒಂದಿದೆ. ಯಾವುದು ದರಿದ್ರತನ, ಯಾವುದು ಐಶ್ವರ್ಯ ಎಂಬುದಾಗಿ. ಹ್ಮ್. ಈಗ ಒಬ್ಬ ಶ್ರೀಮಂತನು ಬಂದು ಕೂತಿದ್ದಾರೆ ಸಭೆಯ ಒಳಗೆ. ಇವಾಗ ಮತ್ತೆ ಹೇಳ್ತೀನಿ, ಶ್ರೀಮಂತ ಬಡವನ ಕಾನ್ಸೆಪ್ಟ್ ಸಭೆಯೊಳಗೆ ಬೇರೆ. ಹೌದು. ಲೋಕ ಪ್ರಕಾರವಾಗಿ ಶ್ರೀಮಂತನು ಕೂತಿರ್ತಾನೆ. ಹ್ಮ್. ಇವರು ಬಂದು ಕುಳಿತು ಸತ್ಯವೇದದಲ್ಲಿ ಒಂದು ಮಣ್ಣು ಗೊತ್ತಿರಲ್ಲ ಅವರಿಗೆ. ಅಲ್ಲಿ ಬೈಬಲ್ ತಗೊಂಡು ಕೂಡ ಬರೋದಿಲ್ಲ ಅವರು. ಓಕೆ. ಸ್ಟೈಲ್ ಆಗಿ ಬಂದು ಕೂತಿರ್ತಾರೆ. ಹ್ಮ್. ದೊಡ್ಡ ಬಂದಾವ ಕುಂತಿರ್ತಾರೆ. ಹ್ಮ್. ಮತ್ತೊಬ್ಬರು ಬರ್ತಾರೆ. ಅವರು ಬಂದು ಕೊರತೆ ಉಳ್ಳ ಸಂಬಳ ಇನ್ನು ಹೇಳ್ಬೇಕು ಅಂದ್ರೆ ಡೈಲಿ ಕೂಲಿಯಾಗಿರ್ತಾರೆ. ಓಕೆ. ಆದರೆ ಸತ್ಯವೇದದಲ್ಲಿ ಅವರು ಉನ್ನತದಲ್ಲಿರುವಂತ ಮನುಷ್ಯನಾಗಿರ್ತಾನೆ. ಈಗ ದೇವರ ದೃಷ್ಟಿಯಲ್ಲಿ ಅವನೇ ಐಶ್ವರ್ಯವಂತನು, ಹೌದು. ಇವರೇ ದರಿದ್ರನು. ಒಂದು ಗುಂಪು ಏನ್ ಅನ್ಕೊಳ್ಳುತ್ತೆ ಗೊತ್ತಾ? ಇದೆಲ್ಲ ಕೇಳ್ಬೇಕಾದ್ರೆ ಏನ್ಕೋತಾರೆ ಅಂತ ಹೇಳಿದ್ರೆ, ಇದೆಲ್ಲ ಮಾತಿಗೆ ಚೆನ್ನಾಗಿರುತ್ತೆ, ಹ್ಮ್. ಆದ್ರೆ ಹಣನೇ ಜೀವನ ಅಂತ ಹೇಳ್ತಾರೆ. ನೀವು ಹಣವನ್ನ ತೆಗೆದುಕೊಂಡು ಪರಲೋಕಕ್ಕೆ ಹೋಗಿ ಯೇಸುವಿನ ಬಳಿ ಹೇಳಿ ನೋಡಿ ನೋಡೋಣ, ದೇವರೇ ನಾನು ದೊಡ್ಡ ಶ್ರೀಮಂತ, ಯಾಕೆ ಯೇಸು ಬಳಿ ಬಿಟ್ಬಿಡಿ. ಹ್ಮ್. ನಿಮ್ಮ ಹಣವನ್ನ ಇಟ್ಕೊಂಡು ಕೊರೋನಾ ಹತ್ರ ಮಾತಾಡಿ ನೋಡೋಣ. ನೀವು ಚಾನ್ಸೇ ಇಲ್ಲ. ಸಾಧ್ಯ ಇಲ್ಲ ಅಲ್ವಾ? ನಿಮ್ಮ ಹಣವನ್ನ ಇಟ್ಟು ಕ್ಯಾನ್ಸರ್ ಹತ್ರ ಮಾತಾಡ್ರಿ. ಹ್ಮ್. C4 ಸ್ಟೇಜ್ ರೌಂಡ್ ಬಳಿ ಹಣವನ್ನು ತೆಗೆದುಕೊಂಡು ಆ ವ್ಯಕ್ತಿ ಮೇಲೆ ಆ ಚೆಲ್ರಿ ನೋಡೋಣ ಏನ್ ಹೇಳ್ತಾರೆ ಅಂತ. ಹ್ಮ್. ಆಗಲ್ಲಲ್ವಾ? ಹೌದು. ಅಷ್ಟು ದೊಡ್ಡ ಆಪಲ್ ಕಂಪನಿ CEO ಸ್ಟೀವ್ ಜಾಬ್ಸ್ ಅವರ ಕಾರ್ಯವನ್ನ ಓದ್ ನೋಡ್ರಿ. ಕೊನೆಯದಾಗಿ ಏನ್ ಬರೀತಾರೆ ಅಂತ ಅಲ್ಲಿ ಓದ್ ನೋಡ್ರಿ. ಅಲೆಕ್ಸಾಂಡರ್ ಅಂತ್ಯ ನೋಡ್ರಿ, ಅವರಲ್ಲಿ ಬರೀತಾರೆ, ನನ್ನ ಪಟ್ಟಿಗೆಯಲ್ಲಿ ಕೈಗಳನ್ನ ಮೇಲೆ ಇಡ್ರಿ. ಹ್ಮ್. ಲೋಕವನ್ನ ಆಳ್ವಿಕೆ ಮಾಡಿದಂತ ಅಲೆಕ್ಸಾಂಡರ್ ಬರಿಗೈಯಾಗಿ ಹೋಗ್ತಾ ಇದ್ದಾನೆ ಎಂಬುದಾಗಿ. ನಿಮ್ಮ ಹಣವನ್ನ ಕೊರತೆಯಾಗಿ ಹೇಳ್ತಾ ಇಲ್ಲ, ಆದರೆ ಸಭೆಯೊಳಗೆ ತಂದು ತೋರಿಸ್ಬೇಡಿ ಅದನ್ನ. ಹೌದು. ಹೊರಗೆ ಹಣ ಬೇಕು, ಆದರೆ ನಿಮ್ಮ ಹಣದ ಅಹಂಕಾರವನ್ನ, ಹೆಮ್ಮೆಯನ್ನ, ನೀವು ಐಶ್ವರ್ಯವಂತನು ಎನ್ನುವಂಥದ್ದನ್ನ, ಆ ಸ್ಟೆಪ್ನ ಒಳಗೆ ಸಭೆಯೊಳಗೆ ತರ್ತಿರಲ್ಲ, ಹೌದು. ಅದನ್ನ ಒಡೆಯುವುದಕ್ಕೆ ಸಭೆ ಇರುವಂತದ್ದು. ಹೌದು. ಆದರೆ ಇವತ್ತು ಸಭೆ ಸಮಸ್ಯೆ ಏನಂತ ನೋಡುವುದಾದರೆ, ಶ್ರೀಮಂತರಿಗೆ ಒಂದು ಕಾರ್ಯವು, ಬಡವರಿಗೆ ಒಂದು ಕಾರ್ಯವು ಸಭೆಯೊಳಗೆ ನೋಡಕ್ ಸಾಧ್ಯ. ಓಕೆ. ಯಾಕೋಬನ ಪುಸ್ತಕದಲ್ಲಿ ದೇವರು ಹೇಳ್ತಾರೆ, ಒಳ್ಳೆ ವಸ್ತ್ರವನ್ನು ಧರಿಸಿ ಬರುವವನಿಗೆ ಏನು ಇಂಪಾರ್ಟೆನ್ಸ್ ಕೊಡ್ತಾ ಇದೆಯಾ ಅಲ್ಲಿ, ದರಿದ್ರನ ಯಾವ ಮುಖ್ಯತ್ವ ಕೊಡ್ತೀಯ ಎಂಬುದಾಗಿ ಯಾಕೋಬನ ಪುಸ್ತಕದಲ್ಲಿ ದೇವರು ಹೇಳ್ತಾರೆ. ಹೌದು. ಅದೇ ಇವತ್ತು ನಡೀತಾ ಇದೆ. ಹ್ಮ್. ಇವರು ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸಭೆಯಲ್ಲಿ ಇವರು ಶ್ರೀಮಂತರು ಅಂತ ಅನ್ಕೊಂಡಿದ್ದಾರೆ. ಹ್ಮ್. ಸಭೆಯಲ್ಲೂ ನಾವು ಶ್ರೀಮಂತರು. ಇವರು ನೋಡ್ಬೇಕಾದ್ರೆ, ಕೆಲವರು ನೋಡ್ಬೇಕಾದ್ರೆ ಅವರ ದೃಷ್ಟಿಕೋನ ಹೌದು. ಇಲ್ವಾ? ಈಗ ಸಭೆಯನ್ನು ಕೂಡ ಬಿಟ್ಬಿಡಿ, ಸೇವಕರ ಕೂಟಕ್ಕೆ ಬಂದ್ ನೋಡ್ರಿ. ಹ್ಮ್. ಒಂದು 5,000 ವಿಶ್ವಾಸಿಗಳಿರುವಂತಹ ಪಾಸ್ಟರ್ ಬಂದು ಕೂತಿದ್ದಾರೆ. ಒಂದು 50 ವಿಶ್ವಾಸ ಇರುವಂತಹ ಪಾಸ್ಟರ್ ಕೂತಿದ್ದಾರೆ. ಈಗ ಇವರಿಬ್ಬರ ಮಧ್ಯೆ ಹೆಂಗ್ ಮರ್ಯಾದೆ ಕೊಡ್ತೀರಾ ನೀವು? ಹೌದು. ಈ ದೊಡ್ಡ ಪಾಸ್ಟರ್ 5,000 ಜನ ಇರುವಂತಹ ಪಾಸ್ಟರ್ ಆ ಸ್ಥಳನೇ ನೋಡಿ ಎದ್ದು ನಿಂತು ಅಯ್ಯ ಬನ್ನಿಯ ಬನ್ನಿಯ ಅಂತ ಕರೀತಾರೆ. ಹೌದು. 50 ಮಂದಿ ಇರುವಂತಹ ಪಾಸ್ಟರ್ನ ಯಾವ ತರ ಗೌರವ ಕೊಟ್ಟಿದ್ದೀರಾ? ಆದ್ರೆ ನಿಜ ಗೊತ್ತಾ, 5,000 ಮಂದಿ ಇದೆಯಲ್ಲ ಇವರ ಸಭೆಯಲ್ಲಿ, ಎಷ್ಟು ಮಂದಿ ಪರಲೋಕಕ್ಕೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೋಗ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ. ಹ್ಮ್. ಆದ್ರೆ 50 ಮಂದಿ ಇರ್ತಾರಲ್ಲ, ಅವ್ರು ರೂಪಿಸ್ತಾ ಇರ್ತಾರೆ. ಈಗ ಯೇಸು ಸ್ವಾಮಿಯ ಬಳಿಯಲ್ಲಿ ಫರಿಸಾಯರು, ಸದ್ದುಕಾಯರ ತರ ದೊಡ್ಡ ಲೇವಿ ಗುಂಪವರು ಯಾರೂ ಇಲ್ಲ, ಹೌದು. 12 ಮಂದಿ ಮಾತ್ರ ಅಲ್ಲಿ. ಹ್ಮ್. ಆದ್ರೆ 12 ಮಂದಿನೇ ಲೋಕವನ್ನು ಅಲ್ಲಲು ಕಲ್ಲಲು ಮಾಡಿದ್ರು. ಹೌದು. ಇವತ್ತು ಸಭೆಯ ಒಳಗೆ ಯಾವುದು ಐಶ್ವರ್ಯ, ಯಾವುದು ಬಡತನ ಅಂತ ಗೊತ್ತಾಗ್ತಾ ಇಲ್ಲ ಹ್ಮ್. ಅಲ್ಲಿ. ಲವೋದಿಕೀಯ ಸಭೆ ಇವತ್ತು ಲೌಕ ರೀತಿಯಲ್ಲಿ ಐಶ್ವರ್ಯವಂತದಾಗಿದೆ, ಐಶ್ವರ್ಯ ಸಂಪೂರ್ಣ ಅಂತ ಹೇಳ್ಕೊತಾ ಇದೆಯಾ? ಯೋಚನೆ ಮಾಡಿ ನೋಡಿ, 90% ಚರ್ಚಸ್ ಹಂಗೆ ಇದೆ. ಹೌದು.
ಭಯಂಕರವಾಗಿ ಆಡಂಬರದಲ್ಲಿ ಈ ರೀತಿಯಾಗಿ ಇದೆ ಭಯಂಕರವಾಗಿ. ಆದ್ರೆ ಬಡತನ, ಹ್ಮ್. ಸಂದೇಶ ಇಲ್ಲ, ವಾಕ್ಯ ಇಲ್ಲ. ಒಂದು ಹೊರದೇಶಕ್ಕೆ ಹೋಗಿದ್ದೆ. ಹೋದಾಗ ಅಲ್ಲಿರುವಂತಹ ಒಬ್ಬ ಹಿರಿಯರು ಸಭೆಯ ಆಲ್ಮೋಸ್ಟ್ ಅವರು ಪಾಸ್ಟರ್. ಹ್ಮ್. ಅವರು ಬಂದು ನನ್ನ ಬಳಿ ಕೇಳಿದ್ರು, ನಿಮ್ಮ ಸೇವಕರು ಎಲ್ಲ ಯಾಕೆ ಇಂಡಿಯಾದಿಂದ ಇಲ್ಲಿಗೆ ಬರ್ತೀರಾ? ಕಾಸಿಗೋಸ್ಕರ ತಾನೇ ಬರ್ತಾ ಇದ್ದೀರಾ? ನಾನು ಹೇಳ್ದೆ, ನಾವು ಕಾಸಿಗೋಸ್ಕರವಾಗಿ ಬರ್ತೀವಿ ಅಂತ ಇಟ್ಕೊಳ್ಳಿ. ಹ್ಮ್. ಯಾಕೆ ಕಾಸಿಗೋಸ್ಕರ ಬರ್ತೀವಿ? ನಮ್ಮ ಬಳಿ ಒಂದಿದೆ, ಅದು ನಿಮ್ಮ ಬಳಿಯಲ್ಲಿ ಇಲ್ಲ. ನಿಮ್ಮ ಬಳಿ ಒಂದಿದೆ, ಅದು ನಮ್ಮ ಬಳಿಯಲ್ಲಿ ಇಲ್ಲ. ಹೌದು. ಇವರ ಬಳಿ ಕಾಸಿಲ್ಲ, ಹಾಗಾಗಿ ಇವ್ರು ಬರ್ತಾ ಇದ್ದಾರೆ. ಹ್ಮ್. ಆದ್ರೆ ನಿಮ್ಮ ಬಳಿ ವಾಕ್ಯನೇ ಇಲ್ಲ. ನಾನು ಹೇಳಿದೆ, ನಮ್ಮ ಸಭೆಯಲ್ಲಿ ಮಾತಾಡುವಂಥ ವಿಶ್ವಾಸಿ ಮಾತಾಡುವಂತಹ ಮಾತು ನಿಂದ ಮಾತಾಡಕ್ಕೆ ಸಾಧ್ಯ ಇಲ್ಲ. ಒಬ್ಬ ವಿಶ್ವಾಸಿ ಕೂತಿರ್ತಾರಲ್ಲ, ಅವರು ಎದ್ದು ನಿಂತು ಮಾತಾಡಕ್ಕೆ ಕೇಳಿ ನಮ್ಮ ಸಭೆಯಲ್ಲಿ ಅವರ 10 ನಿಮಿಷ ಒಳ್ಳೆ ಸಂದೇಶ ಕೊಡ್ತಾರೆ. ಹೌದು. ಅದರಲ್ಲಿ ಕೂತಿದ್ದಾರಲ್ಲ ಎದುರಲ್ಲಿ, ಅವರಿಂದ 10 ನಿಮಿಷ ಅವ್ರು ಮಾತಾಡಕ್ಕಾಗಲ್ಲ ಅಲ್ಲಿ. ಕೊರತೆ ಹೇಳೋದಕ್ಕೋಸ್ಕರವಾಗಲ್ಲ, ಹೌದು. ಅವರು ಯಾವುದನ್ನ ಐಶ್ವರ್ಯ ಅಂತ ಹೇಳ್ತಾರೆ ಎಂಬುದಾಗಿ ಹೇಳಕ್ ಬರ್ತಾ ಇದ್ದೀನಿ. ನಿಮ್ಮ ಕೈಯಲ್ಲಿರುವುದು ಯಾವುದು ಐಶ್ವರ್ಯವಲ್ಲ, ನಿಮ್ಮ ಒಳಗಿರುವಂಥದ್ದೇ ಐಶ್ವರ್ಯ. ಹೌದು. ಇವತ್ತು ಸಭೆ ಯಾವುದ್ರಲ್ಲಿ ಐಶ್ವರ್ಯವಾಗಿದೆ ಅನ್ನೋ ಸಂಶೋಧನೆ ಮಾಡಿ ನೋಡಿ. ಹ್ಮ್. ಸೊ ನೀವು ಕೇಳಿದಂತಹ ಆ ಪ್ರಶ್ನೆಗೆ ಸ್ಮೂರ್ಣ ಸಭೆ ಸ್ಪಿರಿಚುವಲ್ ಆಗಿ ಐಶ್ವರ್ಯ ಭಯಂಕರವಾಗಿ, ಹೌದು. ಲೋಕರೀತಿಯಾಗಿ ಬಡತನ. ಅದು ಇವಾಗ್ಲೂ ಹೇಳ್ತೀನಯ್ಯ, ದೇವರು ಮನಸ್ಸು ಮಾಡಿದ್ರೆ ನಿಮಗೆ ಕೊಡಬೇಕು ಅಂತ ಅವರು ತೀರ್ಮಾನ ಮಾಡುವುದಾದರೆ, ಹ್ಮ್. ಒಂದು ದಿನ ರಾತ್ರಿ ಗಾಳಿ ಬೀಸುವಂತೆ ಮಾಡುವುದಾದರೆ ಲಾವಕ್ಕಿ ಬಂದು ಬಿಡುವಂತದ್ದಾಗಿರುತ್ತೆ. ಹೌದು. ಪಾಳೆಯ ಪೂರ್ತಿಯಾಗಿರುತ್ತೆ. ನಿಮ್ ಬಾಯಲ್ಲೂ ಮುಗಲು ಬರೋಷ್ಟು ಊಟ ಮಾಡುವಷ್ಟು ಕೊಟ್ಬಿಡ್ತಾರೆ. ಹೌದು. ಏನೂ ಇಲ್ಲದಿರುವಂತಹ ಮರುಭೂಮಿಯಲ್ಲಿ ಯೇಸುಸ್ವಾಮಿ ರೊಟ್ಟಿ ಮೀನನ್ನು ಕೊಡಲು ಸಾಧ್ಯವಾಗುವುದಾದರೆ, ಹ್ಮ್. 5,000 ಪುರುಷರು, ಸ್ತ್ರೀಯರು, ಮಕ್ಕಳು, ಬಾಕಿ 12 ಪುಟ್ಟಿ ತುಂಬಿತು. ಹೌದು. ಅಷ್ಟರ ಮಟ್ಟಿಗೆ ಕೊಡ್ತಾರೆ. ಹ್ಮ್. ಯೇಸುಸ್ವಾಮಿಯಿಂದ ಕೊಡಕ್ಕಾಗಲ್ಲ ಅಂತಲ್ಲ ಏನಿಲ್ಲ. ನೀವು ಅಂದ್ಕೋಬೇಡಿ ಅವ್ರು ಕೊಡ್ಲಿಲ್ಲ, ಅವನ್ ಪಾಪಿ, ಆ ರೀತಿ ಅಂದ್ಕೋಬೇಡಿ. ಸಂಭವ ನಡೆಯುತ್ತೆ ಬೈಬಲ್ನಲ್ಲಿ. ಇವರು ಬಂದು ಕೇಳ್ತಾರೆ, ನೋಡಿದ್ರ ಈ ರೀತಿಯಾಗಿ ಆ ಒಂದು ಕಾರ್ಯ ನಡೆಯಿತು, ಅವರೆಲ್ಲ ಪಾಪಿಗಳು ತಾನೇ ಅಂತ ಹೇಳಿದ ಕೂಡಲೇ, ಹಾಗಾದ್ರೆ ಗಲಿಲಾಯದಲ್ಲಿ ಕಟ್ಟಡ ಬಿತ್ತಲ್ಲ, ಅವರೆಲ್ಲರೂ ಪಾಪಿನ ಅಲ್ಲಿ? ಹ್ಮ್. ಸತ್ತವನ್ನೆಲ್ಲ ಅಂದ್ರೆ ಅದೇ ಪ್ರಶ್ನೆ ಇವತ್ತು ನಾನು ಕೇಳುವನಾಗಿದ್ದೀನಿ. ಕಷ್ಟಪಡುವಂತಹ ಪಾಸ್ಟರ್ ಅಲ್ಲ ಪಾಪಿ ಅಲ್ಲ. ಹ್ಮ್. ಹೌದು. ಬೈಯಂಬೆಯಲ್ಲಿ ಬರುವವರಲ್ಲ ಪರಿಶುದ್ಧವಂತರು ಅಲ್ಲ. ಹೌದು. ಇಲ್ಲಿ ಪರಿಶುದ್ಧವಂತರು ಇದ್ದಾರೆ, ಅಲ್ಲಿ ಪಾಪಿಗಳು ಇದ್ದಾರೆ. ಎರಡರಲ್ಲೂ ಇಬ್ರು ಇದ್ದಾರೆ ಅಲ್ಲಿ. ಆದ್ರೆ ನೋಡ್ಬೇಕಾದ್ರೆ ಡಿಸೈಡ್ ಮಾಡ್ಬೇಡ್ರಿ. ಹೇಳ್ಬೇಕಾದ್ರೆ ಯಾವ ಮಾತು ಹೇಳ್ತಾರೆ ಗೊತ್ತಾ? ಅಯ್ಯೋ ಪಾಪ ಪಾಸ್ಟರ್. ಏನ್ ಅಯ್ಯೋ ಪಾಪ? ಹ್ಮ್. ಅವನ ದೇವರ ಮುಂದೆ ರಾಜ್ಯ ಅವನು. ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ ಬದ, ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಅಂತ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಆ ತೋರಿಕೆಯನ್ನು ನೋಡ್ಬಿಟ್ಟೆ ಅವ್ರನ್ನ ಡಿಸೈಡ್ ಮಾಡ್ಬಿಡ್ತೀವಿ ಇವ್ರು ಇಷ್ಟೇ ಅಂತ. ನೀವು ಹೇಗೆ ದೇವರ ಮುಂದೆ ಅರಸನಾಗಿದ್ದೀರೋ, ಅವನು ದೇವರ ಮುಂದೆ ರಾಜನಾಗಿ ಇದ್ದಾನೆ. ನಿಮ್ಮ ದೊಡ್ಡ ಚರ್ಚ್ ದೇವರ ಮುಂದೆ ಯಾವ ರೀತಿ ಇದೆಯೋ ಅದೇ ರೀತಿ ಆ ಚರ್ಚ್ ಕೂಡ ಇರುವಂತದ್ದಾಗಿದೆ. ಹೌದು. ನೀವು ಒಂದು ವಿಶ್ವಾಸಿ, ಒಂದು ಕಾರಲ್ಲಿ ಬಂದು ಇಳಿಯುವಂತಹ ವಿಶ್ವಾಸಿ ಯಾವ ರೀತಿ ದೇವರಿಗೆ ನಂಬಿಸ್ತರಾಗಿದ್ದಾರೋ ಅದೇ ರೀತಿ ನಡೆದುಕೊಂಡು ಬರುವಂತ ವಿಶ್ವಾಸಿ ಕೂಡ ಇದ್ದಾರೆ. ಅದು ಏನು ಅದರಲ್ಲಿ ಒಂದು ಕಾರ್ಯ ಅಂತ ನೋಡುವುದಾದ್ರೆ ಇವತ್ತಿದೆ, ಇವತ್ತಂತ ಕಾರ್ಯ ಇದೆ. ಹಾಗಾಗಿ ದೇವರು ಹೇಳ್ತಾರೆ, ನೀನು ದರಿದ್ರನು, ಹೌದು. ನಿನ್ನ ಬಳಿ ಎಲ್ಲ ಇದೆ, ನೀವು ಹೋಗಿ ನೋಡ್ರಿ. ನಾನು ಹೇಳುವುದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ. ನೀವು ಹೋಗಿ ನೋಡ್ರಿ, ದೊಡ್ಡ ಸಭೆಗಳು ಆಗ್ತಾ 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 ಹ್ಮ್. 5,000 ಮಂದಿ 50,000 ಮಂದಿ ಆಗ್ತಾ ಆಗ್ತಾ ವರ್ಡ್ ಆಫ್ ಗಾಡ್ ಕಡಿಮೆ ಆಗ್ತಾನೆ ಬರ್ತಾ ಇರುತ್ತೆ. ಚಿಕ್ಕ ಚರ್ಚ್ನಲ್ಲಿ ಹೋಗಿ ನೋಡ್ರಿ, ವರ್ಡ್ ಆಫ್ ಗಾಡ್ಗೆ ಟೈಮ್ ಅಧಿಕವಾಗಿರುತ್ತೆ. ಹೌದು. ನಾವು ಕಳೆದ ಒಂದು ಫಿಲದೆಲ್ಫಿಯಾ ಸಭೆಯಲ್ಲಿ ನಾವು ನೋಡಿದ್ವಿ, ಹೌದು. ವಾಕ್ಯವನ್ನ ಕೈಗೊಳ್ಳುವುದರಿಂದ, ವಾಕ್ಯದಲ್ಲಿ ನಿಲ್ಲುವುದರಿಂದ ದೇವರ ಆಶೀರ್ವಾದ ಮಾಡ್ತಾರೆ. ಹಾಗಾದ್ರೆ ಅಲ್ಲಿ ವಾಕ್ಯ ಇಲ್ಲ ಅಲ್ವಾ? ವಾಕ್ಯ ಇಲ್ಲದ ಸಭೆ ದರಿದ್ರ. ಹ್ಮ್. ಹಾಗಾದ್ರೆ ಆ ಸ್ಥಳದಲ್ಲಿರುವವನು ದರಿದ್ರನೇ ಅಲ್ವಾ? ಓಕೆ. ಹಾಗಾದ್ರೆ ಲೋಕ ರೀತಿಯಲ್ಲಿ ಅವನು ಶ್ರೀಮಂತನಾಗಿರ್ಬೋದು ಒಂದು ವೇಳೆ. ಹ್ಮ್. ವಾಕ್ಯ ಇರುವಂತ ಸಭೆಯಲ್ಲಿ ಇದನ್ನಲ್ಲ, ಹೌದು ಐಶ್ವರ್ಯವಾಗಿರುವಂತಹ ಸಭೆ, ಅವನು ಐಶ್ವರ್ಯವಂತನೇ. ಇವಾಗ ಇವರ ದೃಷ್ಟಿಯಲ್ಲಿ ಹೇಳ್ತೀನಿ, ಬಹಳ ಜನ ಈ ವಾಕ್ಯವನ್ನ ಮಿಸ್ಯೂಸ್ ಮಾಡ್ತಾರೆ. ಈ ಸ್ಥಳದಲ್ಲಿ ರಿಜಿಸ್ಟರ್ ಮಾಡಬೇಕು. ನಾವು ಇಲ್ಲಿ ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡುವುದಕ್ಕೆ ಅವರು ಬಡವರಾದರು ಅಂತ ಒಂದು ವಾಕ್ಯ ಇದೆ. ಹೌದು. ಸುರಣ ಬರೆದದ್ದು ಯಾರು ಅಂದ್ರೆ ಪೌಲನೇ ಬರೆದಿದ್ದು. ಹ್ಮ್. ಬರೆದವನೇ ಪೌಲನೇ. ಹೌದು. ಹಾಗಾದ್ರೆ ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡುವುದಕ್ಕೆ ಅವರು ಬಡವರಾದ್ರು ಅಂದ್ರೆ ಮೊದಲು ಐಶ್ವರ್ಯವಂತನ ಯಾರಾಗಿರ್ಬೇಕು? ಪೌಲನೇ ಪೌಲತನೇ ಆಗಿರ್ಬೇಕಲ್ಲಿ. ಸರಿ, ಪೌಲಿ ಕೂಡ ಆಸೆ ಇಲ್ಲ ಅಂತ ಬಿಟ್ಬಿಡಿ. ತಿಮೋತಿನ ಮಾಡ್ಬೋದಿತ್ತಲ್ಲ, ಹೌದು. ತೀತನನ್ನ ಮಾಡ್ಬೋದಿತ್ತಲ್ವಾ? ಹ್ಮ್. ಹಂಗೆ ಅಲ್ವಾ? ಹಾಗಾದ್ರೆ ಹೇಳುವಂತ ಐಶ್ವರ್ಯ ಅದಲ್ಲ. ಹ್ಮ್. ನಮ್ಮನ್ನ ಬಂದು ಶ್ರೀಮಂತರಾಗಿ ಮಾಡುವುದಕ್ಕೆ ದೇವರು ಬಡವರಾಗಿ ಬಂದಿರೋದು ಇಷ್ಟು ದೊಡ್ಡ ಒಂದು ಬಹಳ ತಿಳುವಳಿಕೆ ಇರುವಂತ ಸ್ಟೇಟ್ಮೆಂಟ್. ಇನ್ನೊಂದು ಬ್ರದರ್, ನೀವು ಪೌಲ್ ಅಂತ ಹೇಳಿದ್ರಿ. ಪೌಲ್ ಆಕ್ಚುಲಿ ಬಾರ್ನ್ ರಿಚ್. ಅವನು ಯೇಸುಗೋಸ್ಕರ ಎಲ್ಲ ಬಿಟ್ಟವನು. ಎಕ್ಸಾಕ್ಟ್ಲಿ. ಅವರು ಕಸುವಾಗ ನಷ್ಟ ಎಂಬುದಾಗಿ ಎಲ್ಲವನ್ನ ಅವರು ಒಂದು ಕಮೆಂಟ್ರಿಯಲ್ಲಿ ಇದೆ. ಅವರು ಬರೆದದ್ದು ಸರಿಯ ತಪ್ಪ ನನಗೆ ಗೊತ್ತಿಲ್ಲ. ಆ ಕಮೆಂಟ್ರಿಯಲ್ಲಿ ಇದೆ, ಪೌಲು ಅವತ್ತು ಬಿಟ್ರಲ್ವಾ, ಅದರ ಇವತ್ತಿನ ಮೌಲ್ಯ ಬಂದು ಅವರು ಬರೆಯುತ್ತಾರೆ 10,000 ಕೋಟಿ ರೂಪಾಯಿ ಅಂತೆ. ಹೌದು. ಅಷ್ಟರ ಮಟ್ಟಿಗೆ ಬಿಟ್ಟು ಬಂದು ನಷ್ಟ ಕಸ ಎಂಬುದಾಗಿ ಹಿಡಿದವರೇ ಶ್ರೀಮಂತರಾಗುವುದಕ್ಕೆ ಬರೀತಿದ್ದಾರೆ ಅವರು. ಹೌದು. ಇವತ್ತು ಅವರು 1,000ದಲ್ಲಿ 1 ಪಟ್ಟು ಕೂಡ ಅವ್ರ ಬಳಿ ಇಲ್ಲ. ಇನ್ನೊಂದು ಬ್ರದರ್, ಈಗ ಪೌಲ ಶ್ರೀಮಂತನಾಗೋಕ್ಕೋಸ್ಕರ ಯೇಸು ಸ್ವಾಮಿ ನಂಬೇಕಾಗಿತ್ತಂದ್ರೆ ಅವ್ನು ನಂಬ ಅವಶ್ಯಕತೆನೇ ಇರ್ಲಿಲ್ವಲ್ಲ, ಯಾಕಂದ್ರೆ ಅವ್ನು ಆಲ್ರೆಡಿ ರಿಚ್ ಆಗಿದ್ದಾನಲ್ಲ. ಹೌದು,
ಮತ್ತಿನ್ನೇನಕ್ಕೆ ಅವನು ಬರಬೇಕು? ಅವನೇನು ಹೇಳ್ತಾನೆ ಆ ಸ್ಥಳದಲ್ಲಿ ಇನ್ನೊಂದು ಮಾತನ್ನ ಪೌಲ್ ಹೇಳ್ತಾರೆ ಅಂದ್ರೆ, ಅವರನ್ನ ತಿಳಿಯುವುದಕ್ಕೆ ಎಲ್ಲವನ್ನ ಬಿಟ್ಬಿಟ್ಟೆ ಅಂತ ಹೌದು. ಹೇಳ್ತಾರೆ. ಹಾಗಾದ್ರೆ ಅವರಿಗೆ ಯಾವುದು ಐಶ್ವರ್ಯ ಅಂತ ಗೊತ್ತಾಗ್ತಾ ಇದೆ. ಹ್ಮ್. ಈ ಒಂದು ಐಶ್ವರ್ಯವನ್ನ ಬಿಟ್ರೆ ಮಾತ್ರನೇ ಸ್ಪಿರಿಚುವಲ್ ಐಶ್ವರ್ಯ ಸಿಗುತ್ತೆ ಅಂತ ಅರ್ಥ ಆಗ್ತಾ ಇದೆ. ಅದೇ ಆ ವಾಕ್ಯ ಹೇಳ್ದಂಗೆ ಬದ ಕ್ರಿಸ್ತನನ್ನು ಅರಿಯುವುದೇ ಶ್ರೇಷ್ಠವೆಂದೆಣಿಸಿ ಲಾಭವಾದದ್ದೆಲ್ಲ ನಷ್ಟ ಎಣಿಸ್ತೀನಿ. ಅಂದ್ರೆ ಯಾವ್ದು ನಷ್ಟ ಅಂದ್ರೆ ಈ ಲೋಕದಲ್ಲಿದೆಲ್ಲ ನಷ್ಟ, ಯಾವ್ದು ಶ್ರೇಷ್ಠ ಐಶ್ವರ್ಯವಂತೆ ಆದಂದ್ರೆ ಕ್ರಿಸ್ತನನ್ನು ಅರಿಯುವುದೇ ಅಂತ ಅವ್ರು ಹೇಳ್ತಾರೆ. ಬಹಳ ಸ್ಪಷ್ಟವಾಗಿ ತಾನೇ ಇದೆ. ಹೌದು. ಆದರೆ ಅವರು ಆ ರೀತಿ ಮಾತಾಡುವುದಿಲ್ಲ. ಇವ್ರು ಹೆಂಗ್ ಮಾತಾಡ್ತಾರೆ ಅಂತ ಹೇಳಿದ್ರೆ, ನಮ್ಮನ್ನ ಶ್ರೀಮಂತರಾಗಿ ಮಾಡಕ್ಕೆ ಅವ್ರು ದರಿದ್ರಾದ್ರು, ನಾವೆಲ್ಲರೂ ಶ್ರೀಮಂತರಾಗಬೇಕು ಅಂತ ಹೌದು. ಹೇಳ್ತಾರೆ. ಸೊ ಲವದಿಕೆ ಸಭೆಯ ಮುಂದಿನ ಸಮಸ್ಯೆ ಇದು. ಓಕೆ. ಇವಾಗ ಗಾಡ್ ಏನ್ ಮಾಡ್ತಾರೆ ಅಂದ್ರೆ ಇವರನ್ನ ತಿದ್ದುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅದುವೇ ದೇವರ ಒಂದು ಮಹತ್ವ. ನಾವು ಸ್ವಲ್ಪ ಸ್ವಲ್ಪ ಕಠಿಣವಾಗಿ ಕೂಡ ಮಾತಾಡ್ತೀವಿ, ಹ್ಮ್. ಆದರೆ ದೇವರು ಕಠಿಣವಾಗಿ ಮಾತಾಡ್ತಾರೆ. ಅದರ ಉದ್ದೇಶ ಏನಾಗಿದೆ ಅಂದ್ರೆ ಇವರನ್ನು ಕೂಡ ಕಾಪಾಡಬೇಕು. ಹೌದು. ಇವತ್ತು ಕೂಡ ಕರ್ತನು ಸಭೆಗಳಿಗೆ ಒಂದು ಆಲೋಚನೆಯನ್ನು ಕೊಡ್ತಾ ಇದ್ದಾರೆ. ಆಲೋಚನೆ ತೆಗೆದುಕೊಳ್ಳಬಹುದು. ವಾಕ್ಯದಲ್ಲಿ ಇರ್ತಾನೆ ಹೇಳ್ತಾ ಇದೀವಿ, ನೀನು ಬಂದು ನಿನ್ನ ಬತ್ತಲೆನ ಮುಚ್ಚುವ ಹಾಗೆ, ಹ್ಮ್. ಸೊ ದರಿದ್ರತನ ಹೋಗುವ ಹಾಗೆ ಐಶ್ವರ್ಯವಂತನಾಗು, ಆ ರೀತಿ ಹೇಳ್ತಾರೆ. ಹಾಗಾದ್ರೆ ಹೇಳುವಂತ ಐಶ್ವರ್ಯಕ್ಕೆ ಬಾ ಅಂತ ಹೇಳ್ತಾ ಇದ್ದಾರೆ. ಐಶ್ವರ್ಯಕ್ಕೆ ಬಾ ಅಂತ ಹೇಳಿದ್ರೆ ಏನು ಅಂತ ನೋಡೋದಾದ್ರೆ, ಮೊದಲು ಸಭೆಯನ್ನು ಬಂದು ಅಥವಾ ಸೇವೆಯನ್ನು ಅಥವಾ ಆತ್ಮಿಕ ಜೀವನದಲ್ಲಿ ಯಾವ ರೀತಿ ನಡೆಸಬೇಕಾಗಿದೆ ಎಂಬುದಾಗಿ ಕೇಳುವುದಾದರೆ ಸ್ಪಿರಿಚುವಲ್ ರಿಚ್ನೆಸ್ ಆಗಿ ನಡೆಸಬೇಕು. ವರ್ಲ್ಡ್ ರಿಚೆಸ್ ನ ಮೆಸೇಜ್ ನಿಲ್ಲಿಸಿರಿ ಮೊದಲು, ಅದು ಬೇಕಾಗೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗ ಒಂದು ವಿಷಯವನ್ನ ಹೇಳ್ತೀನಿ. ನೀವೊಂದು ಹಲಸಿನಣ್ಣು ತರ್ತೀರಾ, ಹಲಸಿನಣ್ಣು ತಂದು ಮನೇಲಿಟ್ಟರೆ ವಾಸನೆ ಬರುತ್ತಾ ಬರಲ್ವಾ? ಖಂಡಿತ ಬರುತ್ತೆ. ನೀವು ವಾಸನೆಯನ್ನ ಪ್ರತ್ಯೇಕವಾಗಿ ತರ್ತೀರಾ ಇಲ್ಲ. ಅಥವಾ ಅಂಗಡಿಯವ್ರ ಹತ್ರ ಕೇಳ್ತೀರಾ? ಹಲಸಿನಣ್ಣು ತಗೊಂಡಿದ್ದೀನಿ, ವಾಸನೆ ಕವರ್ ಎಲ್ಲ ಕೊಡಿ ಅಂತ ಕೇಳ್ತೀರಾ? ಇಲ್ಲ. ಹಲಸಿನಣ್ಣು ಮನೆಗೆ ಬಂದ್ರೆ ವಾಸನೆ ತಾನಾಗಿ ಬರುತ್ತೆ. ಹೌದು. ಒಂದು ಹೂವನ್ನು ತಂದು ಇಟ್ರೆ ಆ ಹೂವಿನ ಒಂದು ವಾಸನೆ ತಾನಾಗಿ ಬರುತ್ತೆ. ಹ್ಮ್. ಸತ್ಯವಾದ ಮನುಷ್ಯನು ಪರಿಪೂರ್ಣವಾಗಿ ಆಶೀರ್ವಾದವನ್ನು ಹೊಂದುವನು, ಅದು ತಾನಾಗಿ ಬರುತ್ತದೆ. ಹ್ಮ್. ನೀವು ಸಭೆಯಲ್ಲಿ ಆತ್ಮಿಕ ರಿಚಸ್ನ ಮಾತಾಡ್ರಿ, ಹ್ಮ್. ಸತ್ಯವನ್ನ ಮಾತಾಡ್ರಿ, ವಿಶ್ವಾಸದ ಬಗ್ಗೆ ಮಾತಾಡಿ, ಪರಿಶುದ್ಧ ಬಗ್ಗೆ ಮಾತಾಡಿ, ಲೋಕದ ಆಶೀರ್ವಾದ ತಾನಾಗಿ ಬರುತ್ತೆ. ಖಂಡಿತವಾದ ನೀವು ಹೇಳ್ದಂಗೆ ನನಗೆ ಗೊತ್ತಿರೋ ಒಬ್ರು ಇದ್ದಾರೆ ಬ್ರದರ್. ಅವರು ಅಷ್ಟೇ, ಅವರು ವರ್ಲ್ಡ್ ತುಂಬಾ ರಿಚ್ ಆಗಿದ್ದಾರೆ. ಅದೇ ರೀತಿಯಾಗಿ ಸ್ಪಿರಿಚುವಲ್ ಅಷ್ಟೇ ರಿಚ್ ಆಗಿದ್ದಾರೆ. ಅವ್ರು ಎಷ್ಟು ಸಿಂಪಲ್ ಆಗಿರ್ತಾರೆ ಅಂದ್ರೆ ಸಭೆಯಲ್ಲಿ ಚಾಪೆ ಹಾಸ್ತಾರೆ, ಸಭೆಯಲ್ಲಿ ಬಂದ್ಬಿಟ್ಟು ಆಚೆಗಡೆ ಹೋಗಿ ಏನಾದ್ರು ಬುಕ್ಸ್ ಏನಾರ ಮಾಡ್ಬೇಕಂದ್ರೆ ಅಷ್ಟು. ಆದ್ರೆ ಅವ್ರು ನೋಡಿದ್ರೆ 106 ಕೋಟಿಗೆ ಅವ್ರ ಆಸ್ತಿಗೆ ಅವ್ರು ಶ್ರೀಮಂತ ಅವರು. ಆದ್ರೆ ಅವ್ರು ಅಷ್ಟು ಸಿಂಪಲ್ ಆಗಿರ್ತಾರೆ. ಇನ್ನೊಂದು ವಾಕ್ಯದಲ್ಲಿ ಅಷ್ಟೊಂದು ಅವರು ಉತ್ತೀರ್ಣರಾಗಿದ್ದಾರೆ ಅವರು. ಅದುವೇ ನಂಬಿಗಸ್ತ ಮನುಷ್ಯನು ಪರಿಪೂರ್ಣವಾಗಿ ಆಶೀರ್ವಾದವನ್ನು ಪಡೆಯುತ್ತಾರೆ. ದೇವರು ಬಂದು ಯಾರನ್ನು ಅಂದರೆ ನೀವು ನಾನು ರಸ್ತೆಯಲ್ಲಿ ನಿಲ್ಲಬೇಕು ಎನ್ನುವಂಥದ್ದು ದೇವರ ಯೋಜನೆ ಅಲ್ಲ. ದೇವರು ಅದನ್ನು ಬಯಸುವುದು ಇಲ್ಲ. ಯೇಸುಸ್ವಾಮಿ ಯಾವತ್ತಾದ್ರೂ ಊಟ ಇಲ್ಲದೆ ಕಷ್ಟಪಟ್ಟಿದ್ದಾರಾ? ಇಲ್ಲ. ಇಲ್ಲ. ಅವರು ಬೇಕು ಅಂದ್ರೆ ಅದ್ಭುತವಾಗಿ ನಡೆಯುತ್ತೆ, ಬರುತ್ತೆ. 6 ಲಕ್ಷ ಪುರುಷರನ್ನ 40 ವರ್ಷ ನಡೆಸೋದ್ರಿಂದ ಸಾಧ್ಯವಾಯ್ತಲ್ಲ, ಓಕೆ. ಇಲ್ವಾ? ಹ್ಮ್. ಬೆಳಗ್ಗೆಯೂ ಸಂಜೆಯೂ, ಬೆಳಗ್ಗೆ ಮನ್ನಾ, ಸಂಜೆ ಬಂದು ಅಲಾವಕ್ಕೆ ಕೊಡ್ತಾರೆ. ಇಷ್ಟು ಕೊಡಲು ಸಾಧ್ಯವಾದ ದೇವರು ನಿಮಗೂ ನನಗೂ ಕೊಡಕ್ಕೆ ಸಾಧ್ಯ ಇಲ್ವಾ? ಅವ್ರು ಖಂಡಿತ ಕೊಡ್ತಾರೆ. ಅದ್ರಲ್ಲಿ ಏನ್ ಸಮಸ್ಯೆ ಅಂತ ಹೇಳಿದ್ರೆ, ನಮ್ಮ ಮೋಟಿವ್ ಬಂದು ಬದಲಾಗಿದೆ. ಹ್ಮ್. ನಮ್ಮ ಮೋಟಿವ್ ಲೋಕ ಐಶ್ವರ್ಯವನ್ನ ನೋಡಿ ಆ ರೀತಿನೇ ನಾವಾಗ್ಬೇಕು. ಹ್ಮ್. ಇವತ್ತು ಲೋಕ ಐಶ್ವರ್ಯದ ಒಳಗೆ ಹೋದ್ರೆ ದರಿದ್ರಾಗ್ಬಿಡ್ತಾರೆ ಸ್ಪಿರಿಚುವಲ್ ಆಗಿ. ಹ್ಮ್. ಎರಡನ್ನೂ ಒಟ್ಟಿಗೆ ಇಟ್ಕೊಳಕ್ಕಾಗಲ್ಲ. ಹೌದು. ಇನ್ನು ಒಂದು ಅದು ಅಥವಾ ಇದು. ಹಾಗಾದ್ರೆ ಲೋಕ ಐಶ್ವರ್ಯ ನನಗೆ ಸಿಗೋದೇ ಇಲ್ಲ. ಲೋಕ ಐಶ್ವರ್ಯ ಸಿಗೋದಿಲ್ಲ, ಲೋಕದ ಅಗತ್ಯ ಸಂಧಿಸಲ್ಪಡುತ್ತೆ. ಹೌದು. ನಿಮ್ಮನ್ನು ಮಿಲಿಯನರ್ ಮಾಡುವಂಥದ್ದು ದೇವರ ಪ್ಲಾನ್ ಅಲ್ಲ, ಹ್ಮ್. ಬಿಲಿಯನರ್ ಮಾಡುವುದು ದೇವರ ಒಂದು ಪ್ಲಾನ್ ಅಲ್ಲ. ನಿಮಗೆ ದೊಡ್ಡ ಕಾರ್ಯವನ್ನ ಕೊಡಬೇಕೆನ್ನುವುದು, ಗ್ರ್ಯಾಂಡ್ ಆಗಿ ಮಾಡುವುದು ಎನ್ನುವುದು ಹ್ಮ್. ದೇವರ ಕಾರ್ಯವಲ್ಲ. ರೂಪಿಸಿ ನಿಮ್ಮನ್ನ ಪರಲೋಕ ಕರ್ಕೊಂಡು ಹೋಗೋದು ದೇವರ ಒಂದು ಪ್ಲಾನ್. ಹೌದು. ನಿಮ್ಮನ್ನ ಶ್ರೀಮಂತರಾಗಿ ಮಾಡಬೇಕು ಅಂದ್ರೆ ಯೇಸು ಶಿಲುಬೆಗೆ ಬರೋಕೆ ಅವಶ್ಯಕತೆ ಇಲ್ವಲ್ಲ? ಹೌದು. ನಿಮ್ಮನ್ನ ಪರಿಶುದ್ಧವಂತರಾಗಿ ಮಾಡುವುದಕ್ಕೆ ಶಿಲುಬೆಗೆ ಅವರು ಬಂದರು. ಖಂಡಿತ. ನಿಮ್ಮನ್ನ ಶ್ರೀಮಂತರಾಗಿ ಮಾಡಬೇಕು ಅಂದ್ರೆ ಮುಂಚಿತವಾಗಿ ಇಸ್ರೇಲ್ ಜನರೆಲ್ಲ ಶ್ರೀಮಂತರಾಗ್ತಾನೆ ಇದ್ದಾರೆ ಅಲ್ಲಿ. ಅವ್ರನ್ನ ಹಾಗೆ ಶ್ರೀಮಂತರಾಗಿ ಇಡ್ಬೋದಿತ್ತಲ್ಲ. ಅಬ್ರಹಾಮನಿಗಿಂತ ದೊಡ್ಡ ಶ್ರೀಮಂತರ ನಾವು. ವಾಕ್ಯ ಹೇಳುತ್ತೆ ಅವರ ಆಸ್ತಿಯನ್ನ ಭೂಮಿ ಉರುಳಾಗದಷ್ಟು ಇತ್ತಂತೆ. ಹ್ಮ್. ಶ್ರೀಮಂತನಾತ. ಹಾಗಾದರೆ ಮತ್ಯಾಕೆ ಅವರು ಪರದೇಶಿಯಾಗಿ ಹೇಳ್ತಾರೆ ಇಬ್ರಿಯರು 11ನೇ ಅಧ್ಯಾಯದಲ್ಲಿ? ಹಾಗಾದರೆ ಗಾಡ್ ಬಂದು ಯಾತಕ್ಕೋಸ್ಕರವಾಗಿ ಈ ಭೂಮಿಗೆ ಬಂದರು ಅಂತ ನೀವು ಕೇಳುವುದಾದರೆ, ನಿಮ್ಮನ್ನ ಶ್ರೀಮಂತರಾಗಿ ಮಾಡಲ್ಲ ಅಲ್ಲ, ಶ್ರೀಮಂತರಾಗಿ ಮಾಡುವುದಕ್ಕೆ ಅವರು ಬರುವ ಅವಶ್ಯವಿಲ್ಲ. ಓಕೆ. ನನ್ನ ಮಾತು ಅರ್ಥ ಆಗ್ತಿದೆಯಾ? ಹೌದು. ಇವಾಗ ಅವರು ಅಲ್ಲಿಂದ ಉಂಟಾಗಲಿ ಅಂತ ಹೇಳಿದ್ರೆ ಅಲ್ಲಿ ಸಕಲ ವಿಧವಾಗಿರುವ ಗಿಡ ಮರ ಎಲ್ಲ ಉಂಟಾಯ್ತಲ್ಲ. ಹೌದು. ಆ ದೇವರಿಂದ ಇವರಿಗೆ ಉಂಟಾಗಲಿ ಅಂತ ಕೊಡಕ್ ಸಾಧ್ಯ ಇಲ್ವಾ? ನೀವು ಕೇಳುವಂತಹ ಫ್ಲೈಟೇ ಆಗಿರ್ಬೋದು, ಕೆಲವರಿಗೆಲ್ಲ ಸ್ವಂತ ಪ್ರೈವೇಟ್ ಜೆಟ್ ಇರಬೇಕು. ಯಾಕೆಂದ್ರೆ ನಂಬಿಕದಲ್ಲಿ ಸೇವಕರು ಇಟ್ಕೊಂಡಿದ್ದಾರೆ, ನಾವು ಇಟ್ಕೋಬೇಕು ಎಂಬುದಾಗಿ ಆಸೆ ಬರುತ್ತೆ. ಒಂದು ವೇಳೆ ಇರಲಿ, ಆಸೆ ಇರಲಿ, ಅವ್ರು ಇಟ್ಟುಕೊಂಡಿರೋದು ಸರಿನಾ ತಪ್ಪ ಎನ್ನುವಂತಹ ಕಾನ್ಸೆಪ್ಟ್ಗೆ ನಾವು ಹೋಗೋಣ. ಯಾಕೆ ಅಂತ ಹೇಳಿದ್ರೆ ಸಮೃದ್ಧಿ ಉಪದೇಶ ಅಂತ ಹೇಳ್ತಾರೆ, ಈ ಡಾಕ್ಟರ್ ಅಂತ ಹೇಳ್ತಾರೆ, ಪ್ರಾಸ್ಪೆರಿಟಿ ಡಾಕ್ಟ್ರಿನ್. ಅದನ್ನ ಮಾತಾಡುವಂತಹ ಸೇವಕರು ಬಂದು ಅಮೆರಿಕದಲ್ಲಿ ಇದ್ದಾರೆ. ಅವರನ್ನ ಟಿವಿ ಇಂಟರ್ವ್ಯೂದಲ್ಲಿ ಕೇಳಿದ್ರು. ಆಗ ಅವರು ಹೇಳ್ತಾರೆ ನನ್ನ ಬಳಿ ಪ್ರೈವೇಟ್ ಜೆಟ್ ಇದೆ ಅಂತ ಹೇಳಿ. ಆಗ ಅವರು ಮರುಪ್ರಶ್ನೆ ಕೇಳ್ತಾರೆ, ಇಂಟರ್ವ್ಯೂವರ್ ಕೇಳ್ತಾರೆ ಅವರಿಗೆ, ತಲೆ ಇಡುವಷ್ಟು ಸ್ಥಳವಿಲ್ಲ ಎಂಬುದಾಗಿ ಹೇಳಿದ ಮನುಷ್ಯ ಕುಮಾರನ ಆ ಸೇವಕರಾಗಿರುವ ನೀವು ಯಾವ ಮಾತು ಕೇಳ್ತಿದ್ದಾರೆ ನೋಡಿ. ತಲೆ ಇಡುವಷ್ಟು ಸ್ಥಳವಿಲ್ಲ ಎಂಬುದಾಗಿ ಹೇಳಿದ ಮನುಷ್ಯ ಕುಮಾರನ ಸೇವಕರು ನೀವು. ಇದು ಜೆಟ್ ಫ್ಲೈಟ್ ಯಾವ ರೀತಿ ಬಂತು? ನಿಮಗೆ ಒಂದು ಮಿನಿಸ್ಟ್ರಿಗೆ ವಾಹನ ಬೇಕು, ಜೆಟ್ ಕೂಡ ಇರಲಿ, ಅದು ಮಿನಿಸ್ಟ್ರಿಗೆ ಅಗತ್ಯ ಅಂದರೆ ಯೂಸ್ ಮಾಡ್ರಿ. ನಿಮ್ಮನ್ನು ಯಾರು ಪರಲೋಕ ಬಂದು ಕಂಜುಸ್ತಾನ ಮಾಡುವ ಪರಲೋಕ ಅಲ್ಲ.
ಈಗ ಬೈಬಲ್ ಹೇಳುತ್ತದೆ, ಅವರು ಬಂದು ಜಡಿದು ಅಲ್ಲಾಡಿಸಿ ಹೊರಸೂಸುವಷ್ಟು ಕೊಡುವ ದೇವರಾಗಿದ್ದಾರೆ. ಅವರು ಬಂದು ಸುಮ್ಮನೆ ಹಾಕಿದಂತಹ ಒಂದು ಭೂಮಿ ಇದು. ಹ್ಮ್. ಭೂಮಿ ಎನ್ನುವುದು ಏನೂ ಇಲ್ಲ, ಒಂದು ಬಟಾಣೆ ಇದ್ದಂಗೆ. ಎಲ್ಲಿಂದ ಅಂತ ನೋಡಿದ್ರೆ ಗೊತ್ತಾ? ಹ್ಮ್. ಸೂರ್ಯನಿಂದ ನೋಡುವುದಾದರೆ 4 ಬಟಾಣಿ ತರ ಇದೆ. ಹೌದು. ಪರಲೋಕದಿಂದ ನೋಡಿದ್ರೆ ಯಾವ ರೀತಿ ಇರುತ್ತೆ ನೋಡಿ ಅದು. ಆ ಬಟಾಣಿ ಒಳಗೆ ನೀವು ನಾನು ಚರ್ಮ ತರ ಇದ್ದೀವಿ. ಆದ್ದರಿಂದಲೇ ಯಾಕೊಬ್ಬ ಹೇಳ್ತಾನೆ, ಭೂಮಿಯ ಧೂಳಿನಂತ ಇದ್ದೇವೆ. ಹ್ಮ್. ಒಂದು ಧೂಳು, ಡಸ್ಟು. ಈ ಒಂದು ಡಸ್ಟು ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನೀನು ಏನೇಳಿದ್ರ ವಿಷಯವನ್ನ ಕೇಳ್ತಾ ಇದೆಯಲ್ಲಪ್ಪ, ಇದೆಲ್ಲ ಕೊಡುವುದಕ್ಕೆ ನನ್ಗೆ 2 ಸೆಕೆಂಡ್ ಕೂಡ ಆಗಲ್ಲ. ಹ್ಮ್. ಗಾಡ್ ವಿಲ್ಸ್, ಗಾಡ್ ಕೊಡಬೇಕು ಅಂತಿದ್ರೆ ಈ ರೀತಿ ತಗೊಳ್ಳೋಣ. ನಮ್ಮನ್ನೇನು ಕೊರತೆಯಾಗಿಟ್ಟಿದ್ದಾರೆ ದೇವರು? ಯಾವ ಕೊರತೆನೂ ಇಲ್ಲ. ಒಂದು ಕೊರತೆ ಇಲ್ಲ. ಸೇವೆಗೆ ಏನೆಲ್ಲ ಬೇಕೋ ಎಲ್ಲವನ್ನ ದೇವರು ಕೊಟ್ಟೇ ಇಟ್ಟಿದ್ದಾರೆ. ಓಕೆ. ಬಟ್ ನಮ್ಮ ಉದ್ದೇಶ ಇದನ್ನ ಸಂಪಾದಿಸುವುದಲ್ಲ, ನಮ್ಮ ಉದ್ದೇಶ ಪರಲೋಕಕ್ಕೆ ಹೋಗುವುದು. ಹ್ಮ್. ಇದುವೇ ಪರಲೋಕ ಬಯಸುತ್ತದೆ. ಪರಲೋಕದ ಉದ್ದೇಶ ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾರ್ಪಡಿಸುವುದು. ಯಾವ ಐಶ್ವರ್ಯದಲ್ಲಿ? ಪರಲೋಕ ಐಶ್ವರ್ಯದಲ್ಲಿ ಮಾರ್ಪಡಿಸುವುದು. ಸೊ ಗಾಡ್ ಹೇಳ್ತಾರೆ, ಈಗ ಮನ ತಿರುಗಿರಿ, ನೀನು ತೆಗೆದುಕೊಂಡು ಬಾ. ನೀನು ಇವಾಗ ಬಂದು ನಾನು ಏನ್ ಮಾಡ್ತೀನಿ? ನನ್ನ ಮಾರ್ಪಡಿಸ್ತೀನಿ. ಇಂಥ ದೇವರನ್ನ ನೀವು ನೋಡಕ್ ಸಾಧ್ಯನೇ ಇಲ್ಲ. ಅಲ್ಲಿ ದೇವ್ರು ಅಂದರೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಈಗೋ ನಿನ್ನ ಬಾಗಿಲನ್ನು ತಟ್ತಾ ಇದ್ದೀನಿ ಅಂತ. ಇನ್ ಕೇಸ್ ಅವ್ನು ತರ್ದ ಅಂದ್ರೆ ನಾನು ನಿನ್ ಸಂಗಡ ಬಂದು ಊಟ ಮಾಡ್ತೀನಿ ಅಂತ ದೇವರಲ್ಲಿ ಹೇಳ್ತಾರೆ. ಅದು ಇಂತಹ ಪ್ರೀತಿಯುಳ್ಳ ದೇವರನ್ನ ನೀವು ನೋಡಕ್ ಸಾಧ್ಯನೇ ಇಲ್ಲ ಅಲ್ವಾ? ಖಂಡಿತ. ಇವಾಗ ಅವರೇ ಧರ್ಮಶಾಸ್ತ್ರದಲ್ಲಿ ಬರೆಯುತ್ತಾರೆ. ಹ್ಮ್. ಬರೀಬೇಕಾದ್ರೆ ನೀವು ನೋಡುವುದಾದರೆ ವಾಕ್ಯ ಹೇಳುತ್ತೆ, ಆ, ಒಂದು ವಿಚಾರದಲ್ಲಿ ಒಬ್ಬರನ್ನ ಕಂಡುಹಿಡಿದ್ರೆ ಕಲ್ಲಿಸಿದು ಕೊಲ್ಲಬೇಕು ಅಂತ ಹೇಳುತ್ತೆ. ಧರ್ಮಶಾಸ್ತ್ರ ಆ ಕಾಲಘಟ್ಟದಲ್ಲಿ ಬರೆಯಲ್ಪಟ್ಟಿದ್ದು. ರೆಡ್ ಹ್ಯಾಂಡ್ ಆಗಿ ಹಿಡಿದ್ರೆ ಕಲ್ಲಿಸಿದು ಕೊಲೆ ಮಾಡಬಹುದು. ಇವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಾಯ್ತು, ಇವ್ರೊಬ್ಳೆ ಕರ್ಕೊಂಬಂದಾಯ್ತು. ಇವಾಗ ಇವ್ರು ಏನ್ ಹೇಳ್ಬೇಕು? ಕಲ್ಲೆಸಿ ಅಂತಾನೆ ಹೇಳ್ಬೇಕು. ನಾನ್ ಬರೆದಿತ್ತಾನೆ ಅಲ್ಲಿ. ಆದರೆ ವಾಕ್ಯ ಹೇಳುತ್ತೆ, ಅವರು ನೆಲದಲ್ಲಿ ಬರಿತಾ ಇದ್ರು. ಹ್ಮ್. ಅವರು ಮತ್ತೆ ಕೇಳ್ತಾನೆ ಇದ್ದಾರೆ, ಏನ್ ಹೇಳ್ತೀರಾ? ಆ ರೀತಿಯಾಗಿ ಹಿಂದಿರುಗಿ ನೋಡಿ ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ತಪ್ಪು ಮಾಡಿದವರು ಮೊದಲ ಕಲ್ಲಿನ ಎಸೆಯಲ್ಲಿ. ಆಕ್ಚುಲ್ ಆಗಿ ಇವರೇ ಹೇಳಿದ್ದಾರೆ ಕೊಲೆ ಮಾಡ್ರಿ ಎಂಬುದಾಗಿ ಹೇಳಿ. ಈಗ ಇವರೇ ಧರ್ಮಶಾಸ್ತ್ರವನ್ನ ಮಾರ್ಪಡಿಸ್ತಾರೆ. ಯಾಕಂದ್ರೆ ಆ ಸ್ತ್ರೀಯನ್ನು ಕೂಡ ಕಾಪಾಡಬೇಕು ಹೌದು. ನೋಡಿ. ಅವರು ಮನ ತಿರುಗಿದ್ದಾಳೆ. ಇವಾಗ ಹೇಳ್ತಾರೆ, ನಾನು ನ್ಯಾಯ ವಿಚಾರಿಸುವುದಿಲ್ಲ, ಇನ್ನು ಮುಂದೆ ತಪ್ಪು ಮಾಡಬೇಡ. ಆಕ್ಚುಲಿ ಯೇಸು ಸ್ವಾಮಿ ಕಲ್ಲೆಸಕ್ಕೆ ಎಲ್ಲ ಅರ್ಹತೆ ಇತ್ತು, ಎಲ್ಲ ಕ್ರೈಟೀರಿಯಾ ಯೇಸು ಸ್ವಾಮಿಗಿತ್ತು. ಇತ್ತು. ಆದ್ರೂ ನೀವು ಹೇಳ್ದಂಗೆ ಅವ್ರು ಅಷ್ಟು ಪ್ರೀತಿಯುಳ್ಳ ದೇವರಾಗಿರೋದ್ರಿಂದ ಮತ್ತೆ ಅವರು ರಿಪೆಂಟ್ ಆಗೋದಕ್ಕೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ ದೇವರು. ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ವ್ಯಭಿಚಾರದ ಕಾರಣವಿಲ್ಲದೆ ಹೆಂಡತಿನ ತಳ್ಳಬಾರದು. ಪರ್ಮಿಷನ್ ಇವತ್ತು ಕೂಡ ಬಹಳ ಜನ ಹೇಳ್ತಾರೆ ಅಂತ ಹೇಳಿದ್ರೆ, ವ್ಯಭಿಚಾರ ಮಾಡಿದ್ರೆ ತಳ್ಳಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಬೈಬಲ್ ಕೊಡುವಂತಹ ಪರ್ಮಿಷನ್ ಇದು. ಆದರೆ ಅದೇ ದೇವರೇ HKL 16 ನೋಡುವುದಾದರೆ ಅವ್ರು ಹೇಳ್ತಾರೆ, ವ್ಯಭಿಚಾರ ಮಾಡಿದ್ಯಾ ನೀನು? ವ್ಯಭಿಚಾರ ಮಾಡದೆ ಅದನ್ನ ಸ್ವೀಕರಿಸುವುದಕ್ಕೆ ಸಿದ್ಧವಾಗಿದ್ದೇನೆ ಮನೆ ತಿರುಗುವುದಾದರೆ. ಎಂತ ಒಂದು ಮಾತು ಹೌದು. ನೋಡಿ ಅಲ್ಲಿ. ಇದನ್ನ ಇವತ್ತು ದೇವ್ರು ಹೇಳಲಿಲ್ಲ. ಇವತ್ತು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಇದೆಲ್ಲ ಕಾರ್ಯಗಳೆಲ್ಲ ಬಂದು ಇವತ್ತು ಅವ್ರ ಬಗ್ಗೆ ಹೇಳ್ತಾ ಇಲ್ಲ. 2000 ವರ್ಷಗಳ ಹಿಂದೆ ಹೇಳ್ತಾ ಇದ್ದಾರೆ. ಒಂದು ವೇಳೆ ಮನ ತಿರುಗಿದರೆ ಎಗೇನ್ ಐ ಆಮ್ ರೆಡಿ ಟು, ನನ್ನ ಸೇರಿಸಿಕೊಳ್ಳುವುದಕ್ಕೆ ಏನಾಗಿದ್ದೀನಿ? ಸಿದ್ಧನಾಗಿದ್ದೀನಿ. ಈ ಒಂದು ಭಾವನೆ ಹೆಂಗ್ ಬರುತ್ತೆ ಅಂತ ನೋಡಿ. ಮನಪಕ್ವತೆ, ದೇವರ ಒಂದು ಪ್ರೀತಿನೇ ಅದು. ಈ ವಾಕ್ಯದಲ್ಲಿ ಅದೇ ಹೇಳ್ತಲ್ಲ ಬದ್ರಿ. ಈಗ ಲವೋದಿಕೆಯಲ್ಲಿ ಇಷ್ಟೊಂದೆಲ್ಲ ದೇವ್ರು ಖಂಡಿಸಿದ್ರು ಕೂಡ ದೇವ್ರ ವಾಕ್ಯ ಏನ್ ಹೇಳುತ್ತಂದ್ರೆ, ನಾನು ಯಾರನ್ನು ಜಾಸ್ತಿ ಗದರಿಸ್ತೀನೋ ಅವರನ್ನೇ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ ಅಂತ ದೇವ್ರು ಹೇಳ್ತಾರೆ. ಇಷ್ಟೆಲ್ಲ ನೀನು ಗದರಿಸ್ತೀರ ನಾನು ಏನಕ್ಕೆ ಅಂತ ಹೇಳಿದ್ರೆ, ನೀನು ನಾನು ಪ್ರೀತಿಸ್ತಾ ಇದ್ದೀನಿ ಅದಕ್ಕೆ ಅಂತ ದೇವರಲ್ಲಿ ಕಡೆದಾಗ ಹೇಳ್ತಾರೆ. ಅದನ್ನೇ ಅವರು ಮತ್ತೆ ಹೇಳ್ತಾರೆ ಅಲ್ಲಿ. ಹಾಗಾದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂತ ನೋಡುವುದಾದರೆ, ಅವರು ಚಾನ್ಸ್ ಕೊಡ್ತಾರೆ, ಮತ್ತೆ ಬರುವುದಕ್ಕೆ ನಮಗೆ ಚಾನ್ಸ್ ಕೊಡ್ತಾರೆ. ಆದ್ರೆ ನಾವು ಆ ಚಾನ್ಸ್ ಅನ್ನ ವೇಸ್ಟ್ ಮಾಡ್ತಾನೆ ಇದೀವಿ. ಹೌದು. ಮತ್ತೆ ಬಂದ್ಬಿಡು ಸ್ವೀಕರಿಸಿಕೊಳ್ಳುತ್ತೇನೆ. ಹೀಗೆ ಹೊಷಯ ಪುಸ್ತಕದಲ್ಲಿ ದೇವರು ಹೊಷಯ ನೋಡಿ ಮಾತು ಹೇಳ್ತಾರೆ, ನೀನು ಹೋಗಿ ವ್ಯಭಿಚಾರಿ ಸ್ತ್ರೀ ಹತ್ರ ಹೋಗು ಅಂತ ಹೇಳ್ತಾರೆ. ನನಗೆ ಆ ಮಾತು, ಆ ವಾಕ್ಯವನ್ನು ಓದ್ಬೇಕಾದ್ರೆ ಆಶ್ಚರ್ಯವಾಗಿತ್ತು. ವ್ಯಭಿಚಾರ ಸ್ತ್ರೀ, ವ್ಯಭಿಚಾರ ಮಾಡುವಂತ ಸ್ತ್ರೀ, ಅವಳನ್ನ ಹೋಗಿ ಮದುವೆ ಮಾಡ್ಕೊ ಸೇರಿರು ಅಂತ ಹೇಳ್ತಾರೆ. ಅನಂತರ ಹೇಳ್ತಾರೆ, ಆ ವ್ಯಭಿಚಾರ ಸ್ತ್ರೀ ಹತ್ರ ಹೋಗಿ ಹೇಳು, ಅವರ ಬಳಿ ಸೇರ್ಬೇಡ, ಆದರೆ ಅವಳು ವ್ಯಭಿಚಾರ ಮಾಡಬೇಡ ಅಂತ ಅವಳಿಗೆ ಹೇಳು ಅಂತ ಹೇಳ್ತಾರೆ. ಇದನ್ನ ಹೇಳ್ತಾರೆ, ಈ ರೀತಿಯ ಇಸ್ರೇಲ್ ನಾನು ಏನ್ ಮಾಡಲಿದ್ದೇನೆ ಅದರ ಗುರುತು ಏನಂತ ನೋಡೋದಾದ್ರೆ, ವ್ಯಭಿಚಾರ ಮಾಡಿದ್ಯಾ ನೀನು, ಮತ್ತೆ ಸ್ವಲ್ಪ ವೈಟ್ ಮಾಡು, ನೀನು ಮನ ತಿರುಗು, ಇನ್ನೂ ಒಂದು ವ್ಯಭಿಚಾರ ಮಾಡದೇ ಇರು, ನಿನ್ನ ಮತ್ತೆ ಮದುವೆ ಮಾಡ್ಕೋತೀನಿ. ಎಂತ ಒಂದು ಇವತ್ತಿರುವಂತ ಮನುಷ್ಯನಿಂದ ಸಾಧ್ಯ ಇಲ್ಲ ನೋಡಿ. ಇವತ್ತು ಒಬ್ಬ ಗಂಡನು ಅಥವಾ ಹೆಂಡತಿ ತಪ್ಪು ಮಾಡುವುದಾದರೆ ವಾಕ್ಯದ ಪ್ರಕಾರ ದೂರ ಇಡ್ತೀನಿ ಅಂತ ಹೇಳೋರು ಇದ್ದಾರೆ ವಿನಃ, ಆದ್ರೆ ಇದನ್ನು ಯಾರು ಓದುವುದೇ ಇಲ್ಲ. ಅವ್ರು ಹೇಳ್ತಾರೆ, ಸ್ವರೆ ಇನ್ನು ಮುಂದೆ ಮನ ತಿರುಗ್ದ, ಅಗೇನ್ ಐ ಆಮ್ ರೆಡಿ ಟು, ನಿನ್ನ ಸೇರಿಸಿಕೊಳ್ಳುವುದಕ್ಕೆ ತಯಾರಾಗಿದ್ದೇನೆ. ಸೊ ಇದುವೇ ದೇವರ ಪ್ರೀತಿ. ಇನ್ನು ಒಂದೇ ಒಂದು ವಿಷಯ ಇದೆ, ಹೇಳಿ ಮುಗಿಸ್ತೀನಿ ನಾನು. ಈ ರೀತಿ ನಿಲ್ಲುವಂತಹ ಈ ಯೇಸು ಕ್ರಿಸ್ತನ ಇಷ್ಟು ಪ್ರೀತಿಯಾಗಿರುವವರು ಈ ಸಭೆಯಲ್ಲಿ ಒಂದು ಒಳಿತು ಕೂಡ ಇಲ್ಲ. ಸೊ ನನ್ನ ಒಂದು ಒಳಿತಿಲ್ಲ ಇಲ್ಲಿ.
ಆದರೆ ಈ ಸಭೆಗೂ ಒಂದು ಆಶೀರ್ವಾದವನ್ನ ಇಟ್ಟಿದ್ದಾರೆ. 21ನೇ ವಾಕ್ಯ, ಜಯ ಹೊಂದಿ ತಂದೆಯ ಸಿಂಹಾಸನದಲ್ಲಿ ಅವರೊಂದಿಗೆ ಕೂತಿಕೊಳ್ಳುವುದನ್ನೇ ಒಂದು ವೇಳೆ ಮನತಿರುಗಿ ಬರುವುದಾದರೆ ಮತ್ತೇನ್ ಮಾಡ್ತೀನಿ ನನ್ನ ಸಿಂಹಾಸನದಲ್ಲಿ. ಅದೇ ಸಿಂಹಾಸನದಲ್ಲಿ ಕೂರಿಸ್ತೀನಿ. ಇನ್ನೊಂದೇನು ಆಶ್ಚರ್ಯ ಅಂದ್ರೆ ಬ್ರದರ್, ಆ ಒಂದು ಅಧ್ಯಾಯದಲ್ಲಿ ದೇವ್ರು ಏನು ಹೇಳಿ ಅಡ್ರೆಸ್ ಮಾಡ್ತಾರೆ ಅಂದ್ರೆ, ನಾವು ಆತ್ಮಿಕವಾದ ಐಶ್ವರ್ಯಕ್ಕೆ ಮೊದಲ ಆದ್ಯತೆ ಕೊಡಬೇಕಂತ. ಒಂದು ವೇಳೆ ನಾವು ಆ ರೀತಿಯಾಗಿ ಕೊಡೋದಾದ್ರೆ, ಈ ಲೋಕದ ಐಶ್ವರ್ಯಕ್ಕಿಂತ ಆತ್ಮಿಕವಾಗಿ ನಾವು ಅದಕ್ಕೆ ಆದ್ಯತೆ ಕೊಡೋದಾದ್ರೆ, ದೇವರಲ್ಲಿ ಕೊಡೋಂಥ ವಾಗ್ದಾನ ಅಂದ್ರೆ, ನಿನಗೆ ಪರಲೋಕದಲ್ಲಿ ಸಿಂಹಾಸನ ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಅದೇನು ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಈ ಒಂದು ಪ್ರೀತಿ ಇದೆ ನೋಡಿದ್ರ, ಆ ಒಂದು ಯಾವ ಸ್ಥಿತಿಯಲ್ಲಿದ್ರು ಕೂಡ ಮೇಲೆತ್ತುತ್ತೆ. ಕೊನೆ ನಿಮಿಷದಲ್ಲಿ ಕೂಡ ಆ ಶಿಲುಬೆಯಲ್ಲಿ ಒಬ್ಬರನ್ನ ಪರದೇಶ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರು ಅನ್ಕೊಂತಾರೆ ನೋಡಿ ಅವರು. ಆ ಒಂದು ಪ್ರೀತಿನೇ ಅವರ ಬಳಿ ಎಕ್ಸ್ಟ್ರೀಮ್. ಸೊ ಇವಾಗ ಲವೋದಿಕೀಯ ಸಭೆ ಬಗ್ಗೆ ನೋಡ್ಬೇಕಾದ್ರೆ ಅದನ್ನೇ ಹೇಳ್ದೆ, ಒಂದು ಒಳಿತು ಕೂಡ ಇಲ್ಲದಿರುವಂತ ಸಭೆ. ಹೌದು ಹಾಗಾದ್ರೆ ನಿನಗೂ ಒಂದು ಆಶೀರ್ವಾದವನ್ನು ಕೊಡ್ತೇನೆ, ಆದ್ರೆ ಇದನ್ನ ಮಾತ್ರ ಮಾಡು ಎಂಬುದಾಗಿ ಹೇಳ್ತಾರೆ. ಮನೆ ತಿರುಗು ಅಂತ ಹೇಳ್ತಾರೆ. ಹೌದು, ಅದೇ ಬಂದು ದೇವರ ಪ್ರೀತಿ. ನಿಜವಾಗ್ಲೂ ಬಹಳ ಪ್ರಯೋಜನ ಆಗಿದ್ದು ಬ್ರದರ್. ನಾವು ಕಳೆದ ಅನೇಕ ಸಂಚಿಕೆಗಳಿಂದ 7 ಸಭೆಗಳ ಕುರಿತಾಗಿ ನೋಡಿದ್ವಿ. ಈ 7 ಸಭೆಗಳಲ್ಲೂ ಕೂಡ ನಾವು ಈಗ ಪ್ರೆಸೆಂಟ್ ಇರುವಂಥ ಸಭೆಗಳು ತಿಳಿದುಕೊಳ್ಬೇಕಂತ ಅನೇಕ ಸತ್ಯಗಳಿತ್ತು. ದೇವ್ರು ನಿಜವಾಗ್ಲೂ ಕೂಡ ಒಂದೊಂದು ಸಂಚಿಕೆಯಲ್ಲಿ ಅದ್ಭುತವಾಗಿ ನಿಮ್ಮ ಮೂಲಕವಾಗಿ ದೇವ್ರು ಮಾತನಾಡಿದ್ರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಬ್ರದರ್. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಬಹಳ ಸಂತೋಷ. ಪ್ರೈಸ್ ದಿ ಲಾರ್ಡ್. ಪ್ರಿಯರಾದವರೇ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಕಳೆದ ಅನೇಕ ಸಂಚಿಕೆಗಳಿಂದ 7 ಸಭೆಗಳ ಕುರಿತಾಗಿ ನಾವು ಮಾತನಾಡುತ್ತಾ ಬರುತ್ತಾ ಇದ್ದೇವೆ. ನಿಜವಾಗಲೂ ಕೂಡ ಅದು ಬಹಳ ಪ್ರಯೋಜನವಾಗಿತ್ತು ಎಂಬುದಾಗಿ ನಾನು ನಂಬುತ್ತೇನೆ. ಈ ಒಂದು ದಿನದಲ್ಲೂ ಕೂಡ ಲವೋದಿಕೀಯ ಸಭೆಯ ಕುರಿತಾಗಿ ನಾವು ನೋಡಿದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ದೇವರು ಇವತ್ತು ನಮ್ಮೆಲ್ಲರಿಗೂ ಕೂಡ ಹೇಳ್ತಿರುವಂಥ ಪ್ರಾಮುಖ್ಯವಾದ ವಿಷಯ ಅಂತ ಏನೆಂದರೆ, ನಾವೆಲ್ಲರೂ ಕೂಡ ಆತ್ಮಿಕವಾದ ಐಶ್ವರ್ಯಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ತವಕಿಸುವವರಾಗಿರಬೇಕು. ಈ ಲೋಕಕ್ಕಿಂತಲೂ ಕೂಡ ನಮ್ಮ ಮೊದಲ ಆದ್ಯತೆಯನ್ನು ಆತ್ಮಿಕವಾದ ಕಾರ್ಯಗಳಿಗೋಸ್ಕರವಾಗಿ ನಾವು ಕೊಡಬೇಕೆಂಬುದಾಗಿ ಬಹಳ ಅದ್ಭುತವಾಗಿ ದೇವರೊಂದು ಸಂಚಿಕೆಯಲ್ಲಿ ಮಾತನಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ದಿನದಲ್ಲೂ ಕೂಡ ದೇವರು ಆ ವಾಗ್ದಾನದ ಕುರಿತಾಗಿ ನಮಗೆ ಕೂಡ ಮಾತನಾಡಿದ್ದಾರೆ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಒಂದು ವೇಳೆ ನೀವು ಇದೇ ಸಂಚಿಕೆಯನ್ನು ಫಸ್ಟ್ ನೋಡ್ತಾ ಇರೋದಾದರೆ, ಉಳಿದ 6 ಸಭೆಗಳ ಕುರಿತಾಗಿ ನೋಡಿ. ನಿಜವಾಗಲೂ ಕೂಡ ನಿಮಗೂ ಆಶೀರ್ವಾದವಾಗಿರುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.